ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಷಡಕ್ಷರಿ ಸರ್ ಮತ್ತು ಟೀಮ್ಗೆ ಥ್ಯಾಂಕ್ ಯು. ಬೆಳಗ್ಗೆಯಿಂದ ಒಂದು 6-7 ಅವರ್ ಕಂಟಿನ್ಯೂಸ್ ಪಾಠ ಮಾಡಿ ಬಂದೆ, ಅದಕ್ಕೋಸ್ಕರ ಗಂಟ್ಲೊಂಥರ ಆಗಿದೆ. ಎಲ್ರಿಗೂ ನಮಸ್ಕಾರ ಸರ್. ದೇವ್ರ ಮನೆಯಲ್ಲಿರೋ ದೇವರು ನಿಮಗೂ ನನಗೂ ಎಷ್ಟು ಒಳ್ಳೇದು ಮಾಡಿದಾನೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಅಮ್ಮ ದೇವ್ರಿಗಿಂತ ಒಳ್ಳೇದು ಮಾಡಿದ್ದಾನೆ ಅನ್ನೋದು ನನ್ನ ನಂಬಿಕೆ. ಒಬ್ಬ ಹುಡುಗ ದೇವಸ್ಥಾನಕ್ಕೆ ಹೋದನಂತೆ. ದೇವಸ್ಥಾನಕ್ಕೆ ಹೋದರೆ ತುಂಬ ರಶ್ಶು. ಅವ್ರ ಅಪ್ಪಗೆ ಹೇಳದ್ನಂತೆ, ಅಪ್ಪ ದೇವ್ರು ಕಾಣಿಸ್ತಾ ಇಲ್ಲ, ಪ್ಲೀಸ್ ನಿನ್ನ ಭುಜದ ಮೇಲೆ ಎತ್ಕೊ ಅಂದರೆ ಅವರಪ್ಪ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸಿದ್ನಂತೆ. ದೇವ್ರನ್ನ ತೋರಿಸಿದ್ರೆ ಆಯ್ತಪ್ಪ ದೇವ್ರು ಕಾಣಿಸ್ತು ಅಂತ. ಆದರೆ ಆ ಮಗನಿಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ ಅವ್ನು ನಿಂತಿರೋದೇ ದೇವ್ರ ಮೇಲೆ ಅಂತ. ಅಪ್ಪ ಅಮ್ಮಗೆಲ್ಲ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು. ನಾವು ಅವ್ರಿಗೆ ಮಾಡೋ ಒಳ್ಳೆ ಋಣ ಅದು. ಎಲ್ಲ ಯಂಗ್ಸ್ಟರ್ಸ್ಗೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2 ಸಲ ಕರ್ನಾಟಕದಲ್ಲಿ ಗೆದ್ದೆ. ಒಂದು ಪರಿಶ್ರಮ ಕಟ್ಟಿ, ಒಂದು ಚುನಾವಣೆಗೆ ನಿಂತು. ಚುನಾವಣೆಗೆ ನಿಂತಾಗ ಪರಿಶ್ರಮ ಕಟ್ಟಿದಾಗ ನನ್ನನ್ನು ಕೇಳಿದ್ರು, ಬೆಂಗಳೂರಲ್ಲಿ ಅಕಾಡೆಮಿ ನಡೆಸೋದು ಈಸಿನಾ, ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಸಿನಾ ಅಂತ. ಆವಾಗ ನನ್ನ ಫ್ರೆಂಡ್ಗೆ ಒಂದು ಲೈನ್ ಹೇಳಿದೆ, ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್ ಅಂತ. ಬೆಕ್ಕು ತಾಕತ್ತಲ್ಲ ಮುಖ್ಯ, ಆ ಬೆಕ್ಕಿಲಿನ ಹೆಂಗೆ ಹೊಡೆಯುತ್ತೆ ಅನ್ನೋದು ಮುಖ್ಯ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಕಂಪ್ನಿ ಕಟ್ಟಬೇಕು ಅಂತ ಆಸೆ ಇರುತ್ತೆ. ನೀವು ನೋಡಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಅಂತ ಹೇಳ್ಬಿಡ್ತೀರಾ. ಅವ್ರನ್ನ ಪ್ರಯತ್ನ ಪಡೋಕ್ಕೆ ಬಿಟ್ಬಿಡಿ, ಅವ್ರ ಎಫರ್ಟ್ ಹಾಕಕ್ಕೆ ಬಿಟ್ಬಿಡಿ. ಅವ್ರು ಬಿದ್ದರೂ ಪರವಾಗಿಲ್ಲ, ಸೋತ್ರೂ ಪರವಾಗಿಲ್ಲ, ಜಸ್ಟ್ ಅವ್ರನ್ನೇನಾದರೂ ಒಂದು ಅಚೀವ್ ಮಾಡೋದಕ್ಕೆ ಪ್ರೇರೇಪಣೆ ಕೊಡಿ. ನಾನೊಂದು ಕಂಪ್ನಿ ಕಟ್ತೀನಿ ಅಂದರೆ ಫಸ್ಟ್ ಕೆಲಸಕ್ಕೆ ಹೋಗೋ ಅಂತ ಬೈದರೆ ಅವನ್ನೆಲ್ಲಿ ಕಂಪ್ನಿ ಕಟ್ತಾನೆ. ನಾನೆಲ್ಲ ಪೋಷಕರಿಗೂ ಒಂದು ರಿಕ್ವೆಸ್ಟ್ ಮಾಡೋದು, ಸರ್, ಮಕ್ಕಳ ಮೇಲೆ ತುಂಬ ಆಸೆ ಇಟ್ಟಿದ್ದೀರಾ. ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಗೊತ್ತಿಲ್ವಾ 75 ವರ್ಷ ಆಗಿದೆ ಅಂತ? ನಿನಗೂ ಗೊತ್ತು, ನನಗೂ ಗೊತ್ತು, ಅದು ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ಗೆ ಗೊತ್ತಿಲ್ವಾ ಬಾಲ್ಡ್ ಹೆಡ್ ಇದೆ ಅಂತ? ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ರಜನಿಕಾಂತ್ಗೂ ಗೊತ್ತು. ರಜನಿಕಾಂತ್ಗೆ ಗೊತ್ತಿಲ್ವಾ ಮುಖದ ಮೇಲೆ ರಿಂಕಲ್ಸ್ ಇದೆ ಅಂತ? ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ರಜನಿಕಾಂತ್ಗೂ ಗೊತ್ತು. ಆದರೆ ನಿಮಗೂ ನನಗೆ ಗೊತ್ತಿರೋ ಒಂದು ಸತ್ಯ, ರಜನಿಕಾಂತ್ಗೆ ಗೊತ್ತು, ವಿಗ್ ಹಾಕಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ಇವತ್ತು 1000 crores ಕ್ಲಬ್ಬಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಿಲ್ತಾ ಇರೋದು. 75 ವರ್ಷದಲ್ಲಿ ಒಬ್ಬ ವ್ಯಕ್ತಿ 1000 ಕೋಟಿ ಕ್ಲಬ್ ಸೇರ್ಬೋದು ಅಂದರೆ 20-22 ವರ್ಷದಲ್ಲಿರೋ ನೀವು ಪ್ರಯತ್ನ ಪಟ್ಟಕ್ಕೆ ಎದುರಿದ್ರೆ, ಏನಾದರೂ ಮಾತಾಡೋಕ್ಕೆ ಹೋಗಿ ನಾನು ಕನ್ನಡ ಮೀಡಿಯಮು ಸಾರ್ ಅಂತಾರೆ, ಏನಾದರೂ ಹೇಳೋಕ್ಕೋಗಿ ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ ಸಾರ್ ಅಂತಾರೆ. ಡಾಕ್ಟ್ರಾಗಿ ಹಾಸ್ಪಿಟ್ಲ್ ಕಟ್ಟು ಅಂದರೆ ಕೆಲಸ ಹುಡ್ಕಕ್ಕೆ ರೆಸ್ಯೂಮ್ ಆಗ್ತಾರೆ. ಪ್ಲೀಸ್ ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡಿ. ನಾನೇನೋ ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡಿಲ್ಲ, ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ 2 ಸಲ ಪ್ರೂವ್ ಮಾಡಿ ಮಾತಾಡ್ತಿದ್ದೀನಿ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇದ್ರೇ ಏನಾದರೂ ಮಾಡೋಕ್ಕೆ ಸಾಧ್ಯ. ದಿನಕ್ಕೆ 4 6 ತಾಸು ಕೂತೋದೋ ಶ್ರದ್ಧೆ ಇಲ್ಲ ಅಂದರೆ IAS ಟಾಪರ್ಸ್ ಹೆಂಗಾಗ್ತೀವಿ? ಲೈಫಲ್ಲಿ ದಿನಕ್ಕೊಂದು 2 ತಾಸು ಪುಸ್ತಕ ಹಿಡಿಯೋ ಕೆಪಾಸಿಟಿ ಇಲ್ಲಾಂದರೆ ಡಾಕ್ಟ್ರ್ ಹೆಂಗಾಗ್ತೀವಿ? IIT ಹೆಂಗೆ ತಲುಪ್ತೀವಿ? SSLC PUC ಮಕ್ಕಳಿದ್ದೀರಾ, ನಾಳೆ UPSC ಬರೀಬೇಕು ನೀವು. IAS ಬರಿತೀನಿ ಅಂತ ನಿಮ್ಮೂರಲ್ಲಿ ಹೇಳಿ, ಓ ಆಗುತ್ತಾ ಅಂತಾರೆ, ಓ ತಮಾಷೆನಾ ಅಂತಾರೆ. 10th ಪಾಸ್ ಆಗದೆ ಇರೋರು ನೀನು IAS ಪಾಸ್ ಆಗ್ತೀಯ ಇಲ್ವಾ ಅಂತ ನಿನಗೆ ಗೈಡ್ ಮಾಡ್ತಾರೆ. ಅದೇ ಲೈಫು. ನೀವು ರಿಲೇಟಿವ್ಸ್ ಹತ್ರ ಹೋಗಿ ಕೇಳಿ IAS ಮಾಡ್ತೀನಿ ಅಂದರೆ ಪ್ರಾಬ್ಲಮ್ ಏನು ಗೊತ್ತಾ? ಒಂದು ಮೀನು ಅಂಗಡಿ ಹತ್ರ ಬರ್ದಿದ್ರಂತೆ, ಇಲ್ಲಿ ಮೀನು ಮಾರಲಾಗುವುದು ಅಂತ. ಯಾರೋ ಒಬ್ಬ ಬಂದು ಹೇಳದ್ನಂತೆ, ಸರ್ ಇಲ್ಲೇ ಅಲ್ವಾ ಮೀನು ಮಾರ್ತಿರೋದು, ಇಲ್ಲಿ ಅನ್ನೋದು ಅಳಿಸ್ಬಿಡಿ ಅಂದರೆ ಅವನು ಇಲ್ಲಿ ಅಂತ ಅಳಿಸ್ಬಿಟ್ನಂತೆ. ಇನ್ನೊಬ್ಬ ಯಾರೋ ಬಂದಂತೆ, ಸರ್ ಮೀನೇ ಅಲ್ವಾ ಮಾರ್ತಿರೋದು, ಮತ್ತೆ ಯಾಕೆ ಮೀನು ಅಂತ ಬರೀತೀರಾ? ಮೀನು ಪದ ಅಳಿಸಿದ್ನಂತೆ. ಸರ್ ಮೀನು ಇಟ್ಟಿರೋದೇ ಮಾರಕ್ಕೆ ತಾನೆ, ಅಳಿಸ್ಬಿಡಿ ಅಂದರೆ ಇಲ್ಲಿ ಮೀನು ಮಾರಲಾಗೋದು ಎಲ್ಲ ಅಳಿಸ್ಬಿಟ್ಟು ಬೋರ್ಡ್ ಕಿತ್ತಾಕದ್ನಂತೆ. ಇನ್ನೊಬ್ಬ ಬಂದಂತೆ, ಸರ್ AC ಚೆನ್ನಾಗಿದೆ, ಅಂಗಡಿ ಚೆನ್ನಾಗಿದೆ, ಬೋರ್ಡ್ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಸರ್ ಅಂತ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದೇ ಮೆಚುರಿಟಿ. ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದೇ ಮೆಚುರಿಟಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಬಿಟ್ಟುಬಿಡಿ, ಪ್ರಯತ್ನ ಪಡಲಿ. ನಾನು ಮಾರ್ಚ್ 25ನೇ ತಾರೀಕು ಪಾಠ ಮಾಡ್ಕೊಂಡಿದ್ದೆ, ಕರೆ ಬಂತು. 100 ಜನ ನನ್ನ ಸ್ನೇಹಿತರನ್ನ ಕೇಳಿದ್ದೀನಿ, ಸರ್ ನೀನು ಲೈಫ್ ಹಾಳು ಮಾಡ್ಕೊತೀಯ ಅಂದರು. ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿದೆ, ನೀ ತಲ್ರಾತ್ಲ ಏಮ್ ರಾಶಿಂದ ಪೋರ ಅಂದರು, ನಿಲ್ಲಿಸ್ಕೋ ಪೋರ ಅಂದರು. ನಮ್ಮ ಅಜ್ಜಿ ಒಬ್ಬಳೆ, ಯಾಕೆಂದರೆ ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ ಅಲ್ವಾ, ಜಾಸ್ತಿ ಓದಿದ್ದಿದ್ರೆ ಕೆಲ್ಸಕ್ಕೆ ಹೋಗು ಅಂದ್ಬಿಡೋಳು.
ಯಾಲ್ರ ಮನ್ಕಪ್ಪಯ್ಯ ಪೋ ಊರಿಗೆ ಬೆಂಗಳೂರ್ಲ ಉಂಡು ಅನ್ನೋರು. ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ, ಸಿಂಪಲ್ ಫಿಲಾಸಫಿ. ನೀ ತಲ್ರಾತ್ಲ ಎಂ ರಾಶಿಂದ ಪೋರ ಅಂದರು. ಮೇಲ್ ವಿಧಾನಸೌಧಕ್ಕೆ ಬಂದ್ಬಿಟ್ಟೆ. 100 ಜನ ಕೇಳಿದೆ, ಎಲ್ಲರೂ ಹೇಳಿದ್ದು ಆಗಲ್ಲ ಅಂದರು. ಎಲ್ಲೂ ಚಾನ್ಸಸ್ ಇರಲಿಲ್ಲ. ಪ್ರಯತ್ನ ಪಟ್ವಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಟ್ರೈ ಮಾಡಿ. ಸೋಲೋದಕ್ಕಿಂತ ಮುಂಚೆ ಸೋಲನ್ನು ಅಕ್ಸೆಪ್ಟ್ ಮಾಡಬೇಡಿ. ನೋಡ, ಅದು ಯಾಕೆ UPSC ಟಾಪರ್ಸ್ ಆಗಲ್ಲ, ಅದು ಯಾಕೆ KPSC ಟಾಪರ್ಸ್ ಆಗಲ್ಲ. ಸಕ್ಸಸ್ ಸ್ವಲ್ಪ ಒಂದು ನಿಮಿಷ ಸ್ವಲ್ಪ ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಹೇಳೋದು, ಎಲ್ಲ ಯಂಗ್ಸ್ಟರ್ಸ್ಗೆ, ಸಕ್ಸಸ್ ಹೆಂಗಿರ್ಬೇಕು ಅಂದರೆ ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗ್ಬೇಕು ಮಗ. ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ. ಸಕ್ಸಸ್ ಹೆಂಗಿರ್ಬೇಕು ಅಂದರೆ ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು ಮಗ. ಸಕ್ಸಸ್ ಹೇಗಿರ್ಬೇಕು ಅಂದರೆ ನಿನ್ನ ಮುಖ ಕಂಡ್ರೆ ಆಗದೆ ಇರೋರು ನಿನ್ನ ಮನೆ ಹೊಸ್ತಲ ಹತ್ರ ಬಂದು ನಿಂತ್ಕೋಬೇಕು ಮಗ. ಇಷ್ಟೆಲ್ಲ ಟ್ರೈ ಮಾಡಬೇಕು. ಯಾಕೆ ಗೊತ್ತಾ, ನಮ್ಮ ಜನ್ರೇಷನ್ ಅವ್ರು ಯಾರೂ ಸಕ್ಸಸ್ ಆಗ್ತಿಲ್ಲ. ಸರ್ ನಿಮ್ಮ ಮಗ ಟ್ಯಾಲೆಂಟೆಡ್, ನಿಮ್ಮ ಮಗಳು ಟ್ಯಾಲೆಂಟೆಡ್, ಯಾವುದೋ ಕಂಪ್ನಿಯಲ್ಲಿ 40K 50K ಸೆಟ್ಲಾಗಿ ಹೋಗ್ತಾ ಇದ್ದಾರೆ, ಯಾವುದೋ ಹಾಸ್ಪಿಟ್ಲಲ್ಲಿ 70K 80K ಸ್ಯಾಲ್ರಿಗೆ ಸೆಟ್ಲಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಧೈರ್ಯದ ಪಾಠದ ಕೊರತೆ ಇದೆ, ಟ್ಯಾಲೆಂಟ್ ಇದೆ, ಧೈರ್ಯ ಕೊರತೆ ಇದೆ. ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಬಟ್ ದೇ ಆರ್ ಯೂಸ್ಡ್ಲೆಸ್. ದೇ ಆರ್ ಯೂಸ್ಡ್ಲೆಸ್. ಅವ್ರನ್ನ ಕಡಿಮೆ ಬಳಸ್ತಾ ಇದ್ದಾರೆ ಈ ಸಮಾಜ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ ಭಾವಂ ತದ್ ಭವತಿ. ನೀ ಮತೆಂತೋ ನೀ ಗತಂತ. ನೀನು ಹೆಂಗೆ ಅನ್ಕೊಂಡ್ರೆ ಹಂಗಾಗ್ತೀಯ. ಆಫ್ಟರ್ 5 years 10 years ಆದಮೇಲೆ ಈ ದೇಶದ ಹೆಲ್ತ್ ಪಾಲಿಸಿ ನಾನು ಬರೀತೀನಿ ಅಂತ ಕನಸಿಟ್ಕೊಳ್ಳಿ. UPSC ಟಾಪರ್ ಆಗಿ ಒಂದು ಫೈನ್ ಡೇ ಸ್ಟೇಟ್ಗೆ ಚೀಫ್ ಸೆಕ್ರೆಟರಿ ಆಗ್ತೀನಿ ಅಂತ ಕನಸಿಟ್ಕೊಳ್ಳಿ. ಪುಕ್ಸಟ್ಟೆ ಸಿಗೋ ಕನಸನ್ನೇ ನೆಟ್ಟಗೆ ಕಾಣಕ್ಕಾಗಲಿಲ್ಲ ಅಂದರೆ ನಾಳೆ ಕಷ್ಟಪಟ್ಟು ಪಡೆಯೋ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀವ ನಾವು. ಪುಕ್ಸಟ್ಟೆ ಅವೈಲೇಬಲ್ ಸರ್. ಡ್ರೀಮ್ ಬಿಗ್. ಪರವಾಗಿಲ್ಲ, ತಪ್ಪೇನಿದೆ. ನಾನು IAS ಟಾಪರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಬೆಂಗಳೂರಲ್ಲಿ ನಂಬರ್ 1 ಹಾಸ್ಪಿಟ್ಲ್ ಕಟ್ತೀನಿ. ಯೋಚನೆ ಮಾಡೋಂಗಿಲ್ಲ. ಓ ಆಗುತ್ತಾ, ಬೆಂಗಳೂರಲ್ಲಿ ಬಿಡ್ತಾರಾ, ಹಾಸ್ಪಿಟ್ಲ್ ಕಟ್ಟಕ್ಕೆ ಜಾಗ ಇದೆಯಾ, 1 ಸ್ಕ್ವೇರ್ ಫೀಟ್ ಎಷ್ಟು ಗೊತ್ತಾ, ಇವೆಲ್ಲ ಬಿಡಿ, ಫಸ್ಟ್ MBBS ಮುಗಿಸಿ. ನಾನು 18ರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ಹೇಳಿದ್ರು, ಓಹ್ ರಾಜಸ್ಥಾನ ಆಂಧ್ರ ಪ್ರದೇಶ ಅವ್ರ ಜೊತೆ ಲಾಂಗ್ ಟರ್ಮಲ್ಲಿ ಯಾರೂ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂದರು. ದೇವರಾಣೆಗೂ ಜೋಬಲ್ಲಿ ₹1 ದುಡ್ಡೇ ಇಲ್ಲ. ಏನೋ ಕಷ್ಟಪಟ್ಟು 70-80 ಸಾವಿರ ರೂಪಾಯಿ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಅಂತ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಕಂಪ್ನಿನ. ಧೈರ್ಯ ಇತ್ತು, ಸ್ಟೇಟೆಲ್ಲ ಸುತ್ತಿದೆ, ಕಷ್ಟಪಟ್ಟೆ, ಕೇಳಿದೆ. ಇವತ್ತು 100 ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿಯಾಗಿ ಬೆಳೀತು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, మాకు తెలిసిందే నువ్వేమో చేస్తావు అని. 5 ఏండ్లని క్యాలరా షాప్లే. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ మాకు తెలిసిందే. ఎలక్షన్కి ముంచే ನನ್ನ ಕೆಲವು క్లోజ్ రిలేటివ్స్ ಹೇಳಿದೆ, ఏమన్నా అంటే పాడు చేసుకుంటూ పో లైఫ్. ఈడు నేను అడుగు మీ అక్కని అన్నింటి వాడు ఏమో అవుతాడు అని. ಆದಮೇಲೆ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಪ್ಯಾನ್ ಸರ್. ಫೇಲ್ಯೂರ್ ಇಸ್ ಅನ್ ಆರ್ಪ್ಯಾನ್. ಗೆದ್ದಾಗ ಅದಕ್ಕೆ 100 ಜನ ಇರ್ತಾರೆ. ನೀವು ಅಷ್ಟೇ, ಇಲ್ಲಿರೋ ಯಂಗ್ಸ್ಟರ್ಸ್ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡಬೇಡಿ. ನಾನೆಲ್ಲ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿರೋ ಯಂಗ್ಸ್ಟರ್ಸ್ಗೆ, ನೀನು ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ಮಗ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅವಳು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಎಸ್, ಇಲ್ಲಿರೋ ಹುಡುಗಿರಿಗೂ ಹೇಳ್ತಾ ಇದ್ದೀನಿ, ನೀವು ಇಷ್ಟಪಡೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮಪ್ಪ ಅಷ್ಟು ಜೆಂಟಲ್ಮ್ಯಾನ್ ಯಾರೂ ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಕೊನೆ ಗಂಡಸು ಅಪ್ಪ, ಒಂದು ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸು ಅದು ತಾಯಿ. ಇನ್ನೆಲ್ಲರೂ ಬೇರೆ ಬೇರೆ ಥರ ಹರ್ಟ್ ಮಾಡ್ತಾರೆ. ಮನೇಲಿ ನೋಡಿ, ನೀವು ಯಾವುದೇ ಸೋತು ಮನೆಗೆ ಹೋಗಿ, ಗೆದ್ದು ಮನೆಗೆ ಹೋಗಿ, ಲಾಸ್ ಆಗಿ ಮನೆಗೆ ಹೋಗಿ, ಬೈಸ್ಕೊಂಡು ಮನೆಗೆ ಹೋಗಿ, ನಿಮ್ಮಮ್ಮ ಗೊತ್ತಿರೋ ಒಂದೇ ಸೊಲ್ಯೂಷನ್, ಫಸ್ಟ್ ಊಟ ಮಾಡೋಗಿ ಮಗ. ನಿಮ್ಮಮ್ಮಗೆ ಗೊತ್ತಿರೋ ಓನ್ಲಿ ಆನ್ಸರ್, ಫಸ್ಟ್ ಊಟ ಮಾಡೋಗು. ಅನ್ಕಂಡೀಷ್ನಲಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ನೋಡಿ, ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಇವತ್ತು ಬೆಳಗ್ಗೆಯಿಂದ ಕನಸು ಕಟ್ಕೊಂಡು ನಿಮ್ಮನ್ನು ಕರ್ಕೊಂಡ್ಬಂದು ನಿಮ್ಮ ಅಪ್ಪ ಅಮ್ಮ ನಿನ್ನ ಸಕ್ಸಸ್ ಜೊತೆ ಒಂದು ಫೋಟೋ ತೆಗೆದ್ರೆ ಇವತ್ತು DPಗೆ ಹಾಕ್ತಾರೆ. ಕನಿಷ್ಠ 100-200 ಜನಕ್ಕೆ ಕೇಳ್ಕೊಂಬರ್ತಾರೆ, ನನ್ನ ಮಗನಿಗೆ ಸನ್ಮಾನ ಮಾಡ್ತು. ನಿಮ್ಮ ತಂದೆ ತಾಯಿ 25 ವರ್ಷ ಅವ್ರಿಗೋಸ್ಕರ ಬದುಕಿದ್ರೆ 75 ವರ್ಷ ನಿಮಗೋಸ್ಕರ ಬದುಕ್ತಿದ್ದಾರೆ. ಅಟ್ಲೀಸ್ಟ್ ಏನಿರುತ್ತೆ ಆದರೂ ಏನು ಅಂದರೆ, ಇಲ್ಲಿರೋ ಪೋಷಕರು ಒಂದು ಲೈಫ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಸರ್. ನೀವು ಚೆನ್ನಾಗಿರ್ಬೇಕಲ್ಲ ಸರ್. ನಿಮಗೆ ಮದುವೆ ಆಗಿ 1-2 ಮಕ್ಕಳಾದ್ಮೇಲೆ ನೀವೇನು ಮಾಡಿದ್ರಿ ಸರ್? ಪ್ರತಿಯೊಂದು ಸೇವಿಂಗು ನಿಮ್ಮ ಮಗನಿಗೋಸ್ಕರ, ಪ್ರತಿಯೊಂದು ಸೇವಿಂಗು ನಿಮ್ಮ ಮಗಳಿಗೋಸ್ಕರ, ₹1 ಎತ್ತಿಟ್ಟಿದ್ದು ನಿಮ್ಮ ಮಗಗೋಸ್ಕರ, ಮಗಳಿಗೋಸ್ಕರ. ನಿಮ್ಮ ಫ್ಯೂಚರೇ ನಿಮ್ಮ ಮಕ್ಕಳಿಗೋಸ್ಕರ. ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳನ್ನ ನೀವು ಜಾಸ್ತಿ ಪ್ರೀತಿಸಿದ್ರಿ. ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನ ಇಷ್ಟಪಡ್ತಾರೆ ಸರ್, ನಿಮ್ಮನ್ನಲ್ಲ. ಇದು ಅರ್ಥ ಮಾಡ್ಕೊಂಬಿಡಿ ಸರ್.
ಪ್ಲೀಸ್ ಸರ್, ಅಲ್ವಾ ಸರ್? ನಿಮ್ಗೊಂದಿಬ್ಬರು ಮಕ್ಕಳಾದಾಗ ನಿಮ್ಮ ಅಪ್ಪ ಅಮ್ಮಗಿಂತ ನಿಮಗೆ ಮಕ್ಕಳು ಮುಖ್ಯ, ನಿಮ್ಮ ಮಕ್ಳಿಗೆ ನೀವು ಹೆಂಗೆ ಸರ್ ಮುಖ್ಯ ಆಗ್ತೀರಾ? ಅದಕ್ಕೆ ಅವ್ರನ್ನೊಂದು ಏಜ್ ಬಿಟ್ಬಿಡಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾನು ಎಷ್ಟು ಕಷ್ಟಪಟ್ಟು ಸಾಕಿದೆ ನೋಡು, ಅವನ ಹೆಂಡತಿ ಮಾತೇ ಕೇಳ್ತಾನೆ. ಮದುವೆ ಮಾಡೋಕ್ಕೆ ಯಾರು ಹೇಳಿದ್ರು ಸರ್? ಅವನ ಪಾಡ್ಗೆ ಅವ್ನು ಇರ್ತಾನೆ ಓಡಾಡ್ಕೊಂಡು. ಈ ತಾಯಿ ಅಂದ್ರೆ 24-25 ವರ್ಷ ಆಗಂಗಿಲ್ಲ. ಸೊಸೆನೇ ಯಾವಾಗ ತರ್ತೀಯಾ, ಸೊಸೆನೇ ಯಾವಾಗ ತರ್ತೀಯಾ, ಸೊಸೆನೇ ಯಾವಾಗ ತರ್ತೀಯಾ ಅಂತಾರೆ. ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತಾರೆ. ಬಿಡಿ, 25 ವರ್ಷ ನಿಮ್ಮ ಮಾತು ಕೇಳಿದಾನೆ, ಹೆಂಡತಿ ಜೊತೆ ಆರಾಮಾಗಿರಲಿ, ಹ್ಯಾಪಿಯಾಗಿರಲಿ. ಯಾಕೆ ಟೂ ಮಚ್ ಅಟ್ಯಾಚ್ ಆಗ್ತೀಯಾ? ರಿಟೈರ್ಡ್ ಆದಮೇಲೆ ಕಾಸು ಬಂದರೆ ನೀವೇನು ಮಾಡ್ತೀರ ಗೊತ್ತಾ ಸರ್? ರಿಟೈರ್ಡ್ ಆದಾಗ ನಿಮ್ಮ ಮಗ ಅಥವಾ ಮಗಳು ಯಾವುದೋ ವೀಕ್ ಮೂಮೆಂಟಲ್ಲಿ ನಿಮ್ಮನ್ನು ಸ್ವಲ್ಪ ಚೆನ್ನಾಗಿ ಮಾತಾಡ್ಬಿಟ್ರೆ, ಏನು ಬ್ಯಾಂಕಲ್ಲಿ ಹೋಗಿ ಸೈನ್ ಹಾಕಿ ಕೊಟ್ಟು ಆ ಮುಖದಲ್ಲಿ ಮಂದಹಾಸ ನೋಡಿದ್ರೆ ಹಿಡಿಯೋಕ್ಕೆ ಆಗಲ್ಲ ನಿಮ್ಮನ್ನು. ಆ ತಪ್ಪೆಲ್ಲಾದರೂ ಮಾಡ್ಬಿಟ್ಟಿರಾ? ಪೆನ್ಷನ್ ದುಡ್ಡು ಒಂದಷ್ಟು ಸೇವಿಂಗ್ ಇದ್ದರೆ ಡ್ರಾ ಮಾಡಿ ಕೊಡಬೇಡಿ. ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ ಒಂದಿನ ಖುಷಿಗೋಸ್ಕರ ಡ್ರಾ ಮಾಡಿ ಕೊಟ್ಬಿಡೋದು. ದಯವಿಟ್ಟು ಎಲ್ಲ ಈಗ ರಿಟೈರ್ಡ್ ಹಂತದಲ್ಲಿರೋ ಎಲ್ಲ ಎಂಪ್ಲಾಯೀಸ್ಗೂ ಹೇಳ್ತೀನಿ, ಸರ್ ನಿಮ್ಮ ಫ್ಯೂಚರು ಮುಖ್ಯ. ವಾಸ್ತವ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹೇಗೆ ನಿಮ್ಮ ಮಕ್ಕಳಾದ ನಂತರ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳೇ ಮುಖ್ಯ ಆದರೂ, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ. ಈ ಸತ್ಯನ ಸ್ವಲ್ಪ ವಯಸ್ಸಲ್ಲಿದ್ದಂಗೆ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಗಳು 60 ಆದಮೇಲೆ ದೇವಸ್ಥಾನ ಡಯಾಗ್ನೋಸ್ಟಿಕ್ ಸೆಂಟರ್ ಬಿಟ್ಟು ಇನ್ನೇನಿದೆ ಸರ್ ಜೀವನ? ಲೈಫಲ್ಲೆಲ್ಲ ಬ್ಲಾಕ್ಗಳು ಕ್ಲಿಯರ್ ಆಯಿತು ಅನ್ನೋಷ್ಟೊತ್ತಿಗೆ ಹಾರ್ಟಲ್ಲಿ 2-3 ಬ್ಲಾಕ್ ಕೂತ್ಕೊಂಡಿರುತ್ತೆ. ಏನು ಮಾಡೋದು ಹೇಳಿ ಜೀವನದಲ್ಲಿ? ಎಲ್ಲ ಬ್ಲಾಕ್ಸು ಕ್ಲಿಯರ್ ಅನ್ನೋಷ್ಟೊತ್ತಿಗೆ 60, 2-3 ಬ್ಲಾಕ್ ಇರುತ್ತೆ. ತಿಕ್ಕಾಗಿರೋ ಲೈಫಲ್ಲಿ ಬ್ಲಡ್ ಥಿನ್ನರ್ಸ್ ಬಂದು ಕೂತ್ಕೊಳ್ಳುತ್ತೆ. ಒಂದು ಗೌರ್ಮೆಂಟ್ ಎಂಪ್ಲಾಯ್ 30-35 ವರ್ಷ ಎಷ್ಟು ಕಷ್ಟಪಟ್ಟಿರ್ತೀರ. ಟೀಚರ್ ಆದರೆ ಒಂದು ಸ್ಕೂಟಿ ತೊಗೊಂಡು ಒಂದು ಹಳ್ಳಿಗೆ ಹೋಗಿ, ಒಂದು ಕಾನ್ಸ್ಟೇಬಲ್, ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 30-35 ವರ್ಷ ಎಷ್ಟು ಕನಸು ಕಂಡಿರ್ತೀರ. ಇಲ್ಲರೋ ಹೆಣ್ಮಕ್ಳಿಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೇ ನಿಮ್ಮಮ್ಮ ಕೆಲಸ. ಕಾಲೇಜ್ಗೆ ಫೀಸ್ ಕಟ್ಟೋದು ಅಪ್ಪನ ಹೆಗಲಿಗೆ. ಮಗಳು ವಯಸ್ಸಿಗೆ ಬಂದಮೇಲೆ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದೇ ನಿಮ್ಮ ಅಮ್ಮನ ಕೆಲಸ. ಮುತ್ತೂಟಲ್ಲೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಸಾಲ ಮಾಡು, 2-3% ದುಡ್ಡು ತಗೊಂಬ, ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮೆನು ರೆಡಿ ಮಾಡೋ 15-20 ಲಕ್ಷಕ್ಕೆ ಇನ್ನೊಂದು 5 ವರ್ಷ EMI ಕಟ್ಟು. ಅದೆಲ್ಲ ಅಪ್ಪನ ಹೆಗಲಿಗೆ. ನನ್ನ ಸಕ್ಸಸ್ಸೇ ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ ಅಲ್ವಾ ಸರ್? ಈ ಲೈನ್ ಹೇಳ್ಕೊಡ್ಲಿಲ್ಲ ನಮ್ಗೆ ಯಾರು. ನನ್ನ ಸಕ್ಸಸ್ ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ. ಮದುವೆ ಸೀನ್ ನೋಡಿ, ಮದುವೆ ಚೌಲ್ಟ್ರಿಯಲ್ಲಿ ಮದುವೆ ಆದಮೇಲೆ ಒಂದು ಘಟನೆ ಗಮನಿಸಿ ನೀವು. ಏನು ಮಗಳನ್ನ ಅಳಿನ ಮನೆಗೆ ಕಳಿಸುವಾಗ ಅಮ್ಮ ಎಮೋಷ್ನಲ್, ಅಯ್ಯೋ ಅಳಿಯ ಹೆಂಗೆ ನೋಡ್ಕೊತಾನೋ ನನ್ನ ಮಗಳನ್ನ ಅಂತ ಅಮ್ಮ ಅಳ್ತಾ ಇರ್ತಾಳೆ. ಸ್ವಲ್ಪ ದೂರದಲ್ಲಿ ಅಪ್ಪ ಅಳಲ್ಲ, ಸೈಲೆಂಟಾಗಿರ್ತಾರೆ. ಯಾಕೆಂದರೆ ಅವ್ರ ಸೈಲೆನ್ಸಲ್ಲಿ ಒಂದು ಮೆಸೇಜ್ ಇರುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ. ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ನೋಡ್ಕೊತೀನಿ ಹೋಗು ಮಗಳೇ ಅನ್ನೋ ಮೆಸೇಜ್ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊತಾ ಇದ್ದಾರೆ? ಅರ್ಥ ಮಾಡ್ಕೊಳಕ್ಕಾಗ್ತಾ ಇದೆ? ಆಗೋದು ಇಲ್ಲ. ಲೈಫ್ ಟೈಮ್ ಡಿಸಿಷನ್ಸ್ಗೆಲ್ಲ ಬರಬೇಡಿ, ಆರಾಮಾಗಿರಿ. ನಾಳೆನೇ ಮುಖ್ಯ, ಇದು ಜ್ಞಾಪಕ ಇಟ್ಕೊಳ್ಳಿ. ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂಥರ ನಿಮ್ಮನ್ನು ಕಾಮೆಂಟ್ ಮಾಡ್ತಾರೆ. ನಿನ್ನ ಪಾಡಿಗೆ ನೀನಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ. ನೀನು ಯಾರನ್ನೂ ಮಾತಾಡದೆ ಇದ್ರೆ ಸೈಲೆಂಟಾಗಿ ಅವನ ಪಾಡ್ಗೆ ಅವನಿರ್ತಾನೆ ಅಂತಾರೆ. ಮೇಲ್ ಬಿದ್ದು ಮಾತಾಡಿದ್ರೆ ಬಿಲ್ಡಪ್ ಅಂತಾರೆ. ಯಾರ ಕಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಸತ್ತಾಗ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡಿದ್ರೆ ಯಾವನ್ ತಲೆ ಮೇಲೆ ಕಲ್ಲಾಗ್ತಾನೋ ಅಂತಾರೆ. ಜನ ಮಾತಾಡ್ತಾರೆ. ಬದಲಾಗಿದೆ ಸರ್, ಪ್ರಪಂಚ ಬದಲಾಗೋಗಿದೆ. ಈ ಜನ್ರೇಷನ್ನು ನೀವೆಲ್ಲ ಈ ಗೌರ್ಮೆಂಟ್ ಎಂಪ್ಲಾಯೀಸು ದಿನಕ್ಕೆ 8 ತಾಸು 9 ತಾಸು 10 ತಾಸು ದುಡ್ದು ಮಕ್ಕಳನ್ನ ದೊಡ್ಡವ್ರು ಮಾಡಿದ್ದೀರಾ. ಆವಾಗ 1 ವರ್ಷಕ್ಕಾದರೂ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಅದೇ ನಿಮ್ಮ ಮಗಳಿಗೋ ಮಗನಿಗೋ ಒಂದು 7-8 ಸಾವಿರ ಕೊಟ್ಟು ಒಂದೊಳ್ಳೆ ಸ್ಲಿಪ್ಪರ್ಸ್ ಕೊಡಿಸಿರ್ತೀರ, ವುಡ್ಲ್ಯಾಂಡ್ಸ್ದು ಯಾವುದೋ, ಅದರಲ್ಲಿ ಅರ್ಧ ಖರ್ಚು ಮಾಡಿದ್ರೆ ಒಂದು ಬಾಡಿ ಚೆಕಪ್ ಆಗೋಗುತ್ತೆ. ಮಾಡಿಸ್ಕೊಳ್ಳಿ ಸರ್. ನೀವು ಚೆನ್ನಾಗಿರಬೇಕು ಸರ್. ಇಲ್ಲ, ನೀವು ಮೆಚ್ಯೂರಿಟಿಗೆ ಬಂದಿರತಕ್ಕಂಥ ಗಂಡು ಮಕ್ಕಳು ಹೆಣ್ಮಕ್ಳು ನಿಮ್ಮ ಅಪ್ಪ ಅಮ್ಮನ ಒಂದು ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಚೆಕಪ್ ಮಾಡಿ ಪ್ರಿಕಾಷನರಿ ಮೆಷರ್ಸ್ ಇದ್ದರೆ ತಗೋಬೇಕು. ಕುಟುಂಬಕ್ಕೆ ಜೀವ ತುಂಬಿರೋ ವ್ಯಕ್ತಿ ಮಧ್ಯದಲ್ಲೇ ಜೀವ ಕಳ್ಕೊಂಡ್ರೆ ತಟ್ಕೊಳ್ಳೋದು ಕಷ್ಟ. ಫ್ಯಾಮಿಲಿಯಲ್ಲಿ ಮೇಲೆ ಬರೋದು ಕಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡೆ. ನಾನು PUCಯಲ್ಲಿದ್ದಾಗ ತಂದೆ ತಾಯಿನ ಕಳ್ಕೊಂಡೆ. ಅಪ್ಪ ಅಮ್ಮ ಇಲ್ಲದೆ ಹುಡುಗರು ಈ ಸೊಸೈಟಿಯಲ್ಲಿ ಬೆಳೆಯೋದು ಭಾಳ ಕಷ್ಟ, ತುಂಬ ಕಷ್ಟ.
ಸೋತ್ವಿ ಅಂದರೆ 4 ಕಲ್ಲು ಎಕ್ಸ್ಟ್ರಾ ಹಾಕಿ ಸಮಾಧಾನ ಮಾಡಿ ಬಿಸಾಕ್ತಾರೆ. ನನ್ನನ್ನು ಭಾಳ ಜನ ಕೇಳ್ತಾರೆ, ಯಾಕೆ ನೀನು ತುಂಬ, ನಾನು ಯಾರೋ ಒಬ್ಬರು ಪತ್ರಕರ್ತರು ಕೇಳಿದ್ರು, ಪ್ರದೀಪ್ ಈಶ್ವರ್ ನೀನು ಜಾಸ್ತಿ ಮಾತಾಡ್ತೀಯ, ನೀನು ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟಿ ಹಾಕಿದ್ಯಾಳ ಅಂದೆ. ನನ್ಗೆ ಯಾರೋ ಪ್ರೆಸ್ ರಿಪೋರ್ಟರ್ ಕೇಳಿದ್ರು, ಪ್ರದೀಪ್ ಈಶ್ವರ್ ನೀನು ಜಾಸ್ತಿ ಮಾತಾಡ್ತೀಯ. ಸರ್, ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ಕಟ್ಟಿದ್ದೀನಿ, MLA ಆಗಿದ್ದೀನಿ, ಪಾಪ್ಯುಲರ್ ಆಗಿದ್ದೀನಿ, ರೀಲ್ಸಲ್ಲಿ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. ಕಡಿಮೆ ಮಾತಾಡಿ ನನ್ನ ಸ್ನೇಹಿತ ಒಬ್ಬ ಇನ್ನು 20K ಸ್ಯಾಲ್ರಿಯಲ್ಲೇ ಇದ್ದಾನೆ. ವಾಟ್ ಈಸ್ ಸಕ್ಸಸ್ ದೆನ್? ಗೆಲುವಂದ್ರೆ ಏನು? ನನ್ನನ್ನು ಪ್ರಶ್ನೆ ಕೇಳಿದ್ದ ನನ್ನ ಸ್ನೇಹಿತ ಇವತ್ತು ಪಲ್ಸರ್ಗೆ EMI ಕಟ್ತಾ ಇದ್ದಾನೆ, ನನ್ನ ಹತ್ರ 2 ಕೋಟಿ ರೂಪಾಯಿ BMW ನಿಲ್ಸಿದ್ದೀನಿ ಆಚೆ. ವಾಟ್ ಈಸ್ ಸಕ್ಸಸ್ ದೆನ್? ಸಕ್ಸಸ್ಗೆ ಡೆಫಿನೇಷನ್ನೇ ಗೊತ್ತಿಲ್ಲ ನಮಗೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಕುವೆಂಪು ಅವರು ನಾನು ಮದುವೆನೇ ಆಗಲ್ಲ ಅಂತ ರಾಮಕೃಷ್ಣ ಆಶ್ರಮಕ್ಕೆ ಹೊರಟೋಗ್ತಾರೆ. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇದೇನೋ ಕುವೆಂಪು ಅಂದರೆ ನಾನು ಮದುವೆನೇ ಆಗಲ್ಲ ಅಂತ. ಮತ್ತು ಹೇಮಾವತಿ ಅನ್ನೋರ್ಗೊಂದು ಪತ್ರ ಬರೀತಾರೆ, ಅದರಲ್ಲಿ ಹೇಳ್ತಾರೆ, ನಾ ನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ಕುವೆಂಪು ಅವಾಗ ಹೇಳ್ತಾರೆ, ಲೈಫ್ ಟೈಮಲ್ಲಿ ಯಾವತ್ತೂ ಡಿಸಿಷನ್ ತಗೋಬಾರ್ದು, ನಾನು ಇದೇ ಆಗೋಗ್ತೀನಿ ಅಂತ. ಕಾಲ ಬದಲಾಗ್ತಿರುತ್ತೆ. ಮತ್ತು ಪೇರೆಂಟ್ಸು ಅಷ್ಟೇ. UPSC ಟಾಪರ್ಸ್ ಆಗಂಗಿಲ್ಲ ಕರ್ನಾಟಕದಿಂದ, ಆವತ್ತಿಂದ ಅವ್ರ ಮಕ್ಕಳು IAS ಆಗಬೇಕು. ಒಲಿಂಪಿಕಲ್ಲಿ ಗೋಲ್ಡ್ ಮೆಡಲ್ ತರಂಗಿಲ್ಲ, ಆ ವಾರ ಎಲ್ಲ ಸ್ಪೋರ್ಟ್ಸು. ಯಾರಾದರೂ MBBS ಎಂಟ್ರೆನ್ಸಲ್ಲಿ ಟಾಪರ್ಸ್ ಆಗಂಗಿಲ್ಲ. ಒಬ್ಬ ಹುಡುಗ ತಂದೆ ಮತ್ತು ಮಗ ಅವರೊಂದು ಕಾರಲ್ಲಿ ಹೋಗ್ತಾ ಇದ್ರಂತೆ ಸರ್, 70 ಸ್ಪೀಡಲ್ಲಿ ಹೋಗ್ತಿತ್ತಂತೆ ಕಾರು. ಮಗ ಇದ್ಕೊಂಡು ಅಪ್ಪನಿಗೆ ಹೇಳ್ದಂತೆ, ಅಪ್ಪ ಪಕ್ಕದಲ್ಲಿ ಬೆನ್ಸ್ ಹೋಗ್ತಾ ಇದೆ, ಪ್ಲೀಸ್ ಸೈಡ್ ಹೊಡಿ ಅಂದ್ರಂತೆ. ಏಯ್, ಸೈಡೆಲ್ಲ ಹೊಡಿಯೋಕ್ಕಾಗಲ್ಲ, ಪ್ಲೀಸ್ ಅಪ್ಪ ಪ್ಲೀಸ್ ಸೈಡ್ ಹೊಡಿ ಆ ಕಾರ್ನ. ಅಂದರೆ ನಮ್ಮ ಕಾರ್ ಸ್ಪೀಡು 70-80ನೇ, ಅದು 150, ಆ ಕಾರ್ನ ನಾನು ಸೈಡ್ ಹೊಡಿಯೋಕ್ಕಾಗಲ್ಲ. ಅವಾಗ ಮಗ ಹೇಳಿದ್ನಂತೆ, ನನ್ನ ಕೆಪಾಸಿಟಿನೂ 70-80ನೇ, ಪಕ್ಕದವನ ಜೊತೆ ಯಾಕಪ್ಪ ಕಂಪೇರ್ ಮಾಡ್ತೀಯಾ? ನೀವಿಟ್ಟಿರೋ ಕಾರು ಬೆಂಜ್ನ ಸೈಡ್ ಹೊಡಿಯಲ್ಲ, ನಿಮ್ಮ ಮಕ್ಕಳು ಮಾತ್ರ ಪಕ್ಕದವನಿಗಿಂತ ಟಾಪರ್ ಆಗೋಗ್ಬೇಕಾ ಸರ್? ತುಂಬ ಎಕ್ಸ್ಪೆಕ್ಟೇಷನ್ಸ್ ನಮಗೆ ಮಕ್ಕಳ ಮೇಲೆ. ಸಿಂಹ ಹೊಟ್ಟೆಲ್ ಸಿಂಹನೇ ಅಲ್ವಾ ಸರ್ ಹುಟ್ಟೋದು? ಅಕ್ಸೆಪ್ಟ್ ಮಾಡಿ. ಸಿಂಹ ಹೊಟ್ಟೆಲ್ ನೀವೇ ತಾನೇ ಹೇಳಿದ್ದು, ಸಿಂಹ ಹೊಟ್ಟೆಲ್ ಸಿಂಹ ಹುಟ್ಟುತ್ತೆ. ಸ್ವಲ್ಪ ಲೇಟಾಗಿ ಗರ್ಜಿಸುತ್ತೆ, ವೆಯ್ಟ್ ಮಾಡಿ. ಏನು ಮಾಡೋಕ್ಕಾಗತ್ತೆ? ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ. ಮತ್ತೆ ಇಲ್ಲಿರೋ ಯಂಗ್ಸ್ಟರ್ಸು ಅಷ್ಟೇ, ಮೆಡಿಕಲ್ಲು ಇಂಜಿನಿಯರಿಂಗು ಫೇಲ್ ಆದ್ವಿ ಅಂತ ಅಪ್ಸೆಟ್ ಎಲ್ಲ ಆಗಬೇಡಿ. ಅಪ್ಪಿತಪ್ಪಿ ಸೂಸೈಡ್ ಮಾಡ್ಕೋಬೇಡಿ. ಸತ್ತೋದ್ರೆ ಮತ್ತೆ ಹುಟ್ಟಿದ್ರೆ LKGಯಿಂದ ಆಗ್ತಾರೆ, ಹೇಳ್ತಾ ಇದ್ದೀನಿ. ಈಗಲೇ ಆ SSLC ಪೇಪರು, PUC ಪೇಪರು, ಈ ನೀಟ್ ಕಟ್ ಆಫ್ ನೋಡ್ತಿದ್ರೆ ಭಯ ಆಗುತ್ತೆ. ಸತ್ತೋಗ್ಬಿಟ್ರೆ ದೇವರಾಣಿ ಹುಟ್ಟುತ್ತೀರಾ, LKGಯಿಂದ CBSE ಬೇರೆ ಇವಾಗ. ಅದಕ್ಕೆ ಸತ್ತೋಗ್ಬಾರ್ದು. ಈ ಸಲ ಎಲ್ಲರೂ ಸತ್ತೋಗ್ಬೇಕು ಅಂದರೆ ಬೇಡಪ್ಪ, LKGಯಿಂದ ಆಗ್ತಾರೆ, ವಾಪಸ್ ಬಾ, ಮತ್ತೆ ಸಪ್ಲಿಮೆಂಟ್ರಿಯಲ್ಲಿ ಕಟ್ಕೊಂಡು ಪಾಸ್ ಆಗೋಣ. ಏನಿದೆ, ಫೇಲ್ ಅಲ್ಲ ಅದು, 2ನೇ ಸಲ ಓದೋದು. ಆರಾಮಾಗಿರಿ. ಬಿಸ್ನೆಸ್ಸಲ್ಲಿ ಕೈ ಹಾಕಿ ಸೋತೋದ್ರೆ ಬಿಡಿ, ಏನಿದೆ. ನಾಳೆ ನಿನಗೆ ಲೈಫಲ್ಲಿ ಧೈರ್ಯವಾಗಿ ಬದುಕೋದು ಹೆಂಗೆ ಗೊತ್ತಾ? ನಾಳೆ ನಿನಗೆ ಅವಮಾನ ಆಯಿತು, ಸೋತೋದೆ, ಬೇಜಾರಾದೆ, ಫೈನಾನ್ಷಿಯಲ್ ಲಾಸ್ ಆದೆ, ಪ್ರಪಂಚದ ಮುಂದೆ ನಿನಗೆಲ್ಲ ಅವಮಾನ ಆಗೋಯ್ತು, ಫೀಲಾಗಿ ಸತ್ತೋಗ್ಬಾರ್ದು. ಅಂಥ ಟೈಮಲ್ಲಿ ಅನ್ಕೋಬೇಕು, ಬೈದವನು ಸತ್ತೋಗ್ತಾನೆ, ನೀನು ಹೋಗ್ತೀಯ, ಯಾಕೆ ಭಯ ಬೀಳ್ತೀಯ? ಎವ್ರಿವನ್ ಡೈಸ್ ಒನ್ ಡೇ. ಬೈದವನು ಬೈಸ್ಕೊಂಡವನು ಎಲ್ಲರೂ ಹೋಗ್ತಾರಲ್ಲ. ಹೇಳಿ, 200 ವರ್ಷದಿಂದ ಯಾರ್ಯಾರು ಬೈಕೊಂಡ್ರೆ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಪ್ರಾಬ್ಲಮ್ ಏನು ಗೊತ್ತಾ ಸರ್? ಟ್ಯಾಲೆಂಟು, ನಾಲೆಜ್. ಮತ್ತೆ ಇನ್ನು ಕೆಲವ್ರು ಕೇಳ್ತಾರೆ, ಸರ್ ನಾನು ಆವ್ರೇಜ್ ಹುಡುಗ, 95% ಬಂದರೆ ಡಾಕ್ಟ್ರು ಇಂಜಿನಿಯರ್ ಆಗ್ತೀಯಾ, 85% ಬಂದರೆ ಟೀಚರ್ ಆಗಿ ಡಾಕ್ಟ್ರು ಇಂಜಿನಿಯರ್ ಮಾಡ್ತೀಯಾ, 60% ಆದರೆ ನಮ್ಮ ಥರ ಪೊಲಿಟಿಷಿಯನ್ ಆಗ್ತೀಯಾ. ಸರ್ ಜಸ್ಟ್ ಬಾಸ್ ಬಂದರೆ ಸ್ವಾಮೀಜಿಯಾಗಿ ಇವ್ರನ್ನೆಲ್ಲರೂ ಹತ್ರ ಕರೀತೀಯಾ. ಪ್ರತಿ ಪರ್ಸೆಂಟೇಜ್ಗೂ ಒಂದು ರೇಂಜ್ ಇದೆ. ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಟಿ. ಮತ್ತೆ ಇನ್ನು ಕೆಲವ್ರು ನೋಡಬೇಕು, ಓವರ್ ಥಿಂಕ್. ಇನ್ನು ನೀಟ್ ಅಪ್ಲಿಕೇಶನ್ ಹಾಕಿರಲ್ಲ, ಡಾಕ್ಟರ್ ಆಗಲ್ಲ ಅಂದರೆ ಇಂಜಿನಿಯರಿಂಗ್ ಆಗಲಿದ್ರೆ BSc ಆಗಲಿದ್ರೆ ಡೈರಿ ಸೈನ್ಸು. ಫಸ್ಟೇ ಅವನ್ಯಾರೋ ಬಸ್ಸಲ್ಲಿ 2 ಟಿಕೆಟ್ ತಗೊಂಡಂತೆ ಸರ್. ಕಂಡಕ್ಟರ್ ಕೇಳದಂತೆ, ಯಾಕೋ 2 ಟಿಕೆಟ್ ಅಂದರೆ, ಸರ್ 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಟಿಕೆಟ್ ಇರಲಿ ಅಂತ. ಸಪೋಸ್ 2 ಕಳೆದೋದ್ರೆ ಬಸ್ ಪಾಸ್ ಇದೆ ಗೊತ್ತಾ ಸರ್ ಅಂದಂತೆ. ಅಂದರೆ ಸಿಕ್ಕಾಪಟ್ಟೆ ಕೆರಿಯರ್ ಆಪ್ಷನ್ಸ್. ಇದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಇದು. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ದೊಡ್ಡದಾಗಿ ಯೋಚನೆ ಮಾಡಬೇಕು, ಏನೂ ಆಗಲ್ಲ, ಧೈರ್ಯವಾಗಿರಿ. ಬಡವ್ರ ಮಕ್ಕಳೇ ಬೆಳಿಬೇಕಾಗಿರೋದು. ಅಪ್ಪ ಅಮ್ಮ ಇಲ್ದಿರೋ ಆರ್ಪ್ಯಾನ್ ಹುಡುಗ ನಾನೇ ವಿಧಾನಸೌಧಕ್ಕೆ ಬಂದಿದ್ರೆ ನೀನೊಂದು ಮೆಡಿಕಲ್ ಕಾಲೇಜ್ಗೆ IITಗೆ ಹೋಗೋಕ್ಕಾಗಲ್ವಾ?
ಫಾರ್ಮುಲಾ ಏನು ಸರ್? ಕಿವಿ ಮುಚ್ಕೋಬೇಕು. ನಾನು ಕಿವಿ ಮುಚ್ಕೊಂಡು ತುಂಬ ವರ್ಷ ಆಯಿತು. ಇದೇ ಹಾಲಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಸ್ಪೀಚ್ ಮಾಡ್ತಾನೇ ಇರ್ತೀನಿ. ಆವತ್ತು ಇದೇ ಮಾತು ಹೇಳ್ತೀನಿ, ವಾಟ್ ಈಸ್ ದ ಸೀಕ್ರೆಟ್ ಸರ್? ಕಿವಿ ಮುಚ್ಕೊಳ್ಳೋದು. ಸುಮ್ಮನೆ ಇರಬೇಕು. ನೀವೇನು ಗೊತ್ತಾ, ಭಾಳಷ್ಟು ಜನ ನೋಡ್ತೀನಿ, ಯಂಗ್ಸ್ಟರ್ಸ್ 99% ಕಳೆದೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದ್ದಾರೋ ಗೊತ್ತಿಲ್ಲ. 50K 60K ಸ್ಯಾಲ್ರಿ ಕಳೆದೋಗ್ತಾ ಇದ್ದಾರೆ. EMI ಕಟ್ಟೋದು ಕಷ್ಟ, ಮನೆ ಕಟ್ಟೋದು ಕಷ್ಟ. 2 BHK ಮನೆ ಕಟ್ಟಕ್ಕೆ 50 ವರ್ಷ ಆಗೋಗ್ತಾ ಇದೆ. ನಾನು ದುಡ್ಡಲ್ಲಿ ಜಡ್ಜ್ ಮಾಡ್ತಿಲ್ಲ, ಜೀವನನ ಜಡ್ಜ್ ಮಾಡ್ತಿಲ್ಲ. ಸ್ವಲ್ಪ ಈ ಜನ್ರೇಷನ್ ಅವ್ರು ಸ್ವಲ್ಪ ಸತ್ಯ ಅರ್ಥ ಮಾಡ್ಕೋಬೇಕು. ಈಗ ನೀವೆಲ್ಲ ಟಾಪರ್ಸ್ ಅಲ್ವಾ? ಈ ಕಾರ್ಯಕ್ರಮ ಮುಗಿದ ಮೇಲೆ ಆ ಸಿಗ್ನಲಲ್ಲಿ ಯಾವುದಾದ್ರೂ ಹೋಟ್ಲಿಗೆ ಹೋಗಿ ಒಂದು ದೋಸೆ ಆರ್ಡರ್ ಮಾಡಿ, ಸರ್ ಐ ಆಮ್ ದ SSLC ಟಾಪರ್ ಅನ್ನಿ, 50 ರೂಪೀಸ್ ಕೊಡಪ್ಪ ಅಂತಾರೆ ಅಲ್ವಾ? ದೋಸೆ ಆರ್ಡರ್ ಮಾಡಿ, ಸರ್ ನಾನು ಲಾಸ್ಟ್ ಇಯರ್ ಸ್ಟೇಟ್ ಟಾಪರ್, 50 ರೂಪೀಸ್ ಪ್ಲೀಸ್. ಕರೆನ್ಸಿಗೂ ಒಂದು ರೇಂಜ್ ಇರುತ್ತೆ ಸರ್, ಅದನ್ನು ಗೌರವಿಸ್ಬೇಕಲ್ವಾ? ಏನು ಅಂದರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ದುಡ್ಡು ಮುಖ್ಯನೇ ಅಲ್ಲ ಅಂತ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ. ರಿಯಾಲಿಟಿ ಮಾತಾಡ್ತಿಲ್ಲ ಮಕ್ಕಳ ಮುಂದೆ. ಚೆನ್ನಾಗಿ ಬೆಳಿಬೇಕು, ಹೆಸರು ಮಾಡಬೇಕು, ಸ್ಟೇಟಸ್ ಇರಬೇಕು. ಜನ ವ್ಯಾಟ್ಸಪ್ಪಲ್ಲಾಗಲಿ ಲೈಫಲ್ಲಾಗಲಿ ಸ್ಟೇಟಸ್ಸೇ ನೋಡೋದು, ಇನ್ನೇನು ನೋಡಲ್ಲ. ತಲೆಯಲ್ಲಿ ಬರೆದಿಟ್ಕ, ನೀನು ವ್ಯಾಟ್ಸಪ್ಪಲ್ಲಿ ಹಾಕಿದ್ರು ಸ್ಟೇಟಸ್ಸೇ ನೋಡೋದು. ಮತ್ತು ಇನ್ನೆಲ್ಲ ಯಂಗ್ಸ್ಟರ್ಸ್ ಒಂದು ರಾಂಗ್ ಅಸಂಪ್ಷನ್ಗಳಿದ್ದಾರೆ. ಏನಾದರೂ ಮಾರ್ಕ್ಸ್ ಕಡಿಮೆ ಬಂದರೆ ನನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವೆಲ್ಲ ಇರಲ್ಲ ಸರ್. ನೀನೊಂದು ಒಳ್ಳೆ ಡೀಪ್ ಫೋಟೋ ಹಾಕು ಸ್ಟೇಟಸ್ಗೆ, 200 ಜನ ನೋಡಿರ್ತಾರೆ, ಒಬ್ಬರು ರಿಪ್ಲೈ ಕೊಟ್ಟಿರ್ತಾರೆ. ಅದರ ಅರ್ಥ ಏನು ಗೊತ್ತಾ? ಎಲ್ಲರೂ ನಿಮ್ಮನ್ನು ಗಮನಿಸ್ತಾರೆ, ಆದರೆ ಇಷ್ಟಪಡಲ್ಲ. ನಿಮ್ಮ ಬ್ಯಾಡ್ ಲಕ್ಕು, ಎಲ್ಲರೂ ಇಷ್ಟಪಡ್ತಿದ್ದಾರೆ ಅನ್ನೋ ಇಲ್ಯೂಷನಲ್ಲಿದ್ದೀರಾ. ಜನ ನಿಮ್ಮನ್ನು ಗಮನಿಸ್ತಾರೆ ಸರ್, ಇಷ್ಟಪಡಲ್ಲ. ಇಲ್ಲಿ ಕೂತಿರೋರೆಲ್ಲ ನನ್ನನ್ನು ಗಮನಿಸ್ತಿದ್ದಾರೆ. ಎಷ್ಟು ಜನ ಪಡ್ತಾರೆ ನನಗೆ ಗೊತ್ತಿಲ್ಲ. ಗಮನಿಸ್ತಾ ಇದೆ ನಿಮ್ಮನ್ನು ಸಮಾಜ, ನೀವು ಅದನ್ನು ಇಷ್ಟ ಅಂತ ಅನ್ಕೋಬೇಡಿ. ಬಿ ಸ್ಟ್ರಾಂಗ್ ಇನಫ್. ಅಪ್ಪ ಅಮ್ಮಗಿಂತ ನಾನು ಯಾಕೆ ಪೇರೆಂಟ್ಸ್ ಸೆಂಟಿಮೆಂಟ್ ಚೆನ್ನಾಗಿ ಮಾತಾಡ್ತೀನಿ ಅಂದರೆ, ವಿಧವೆ ಬಾಧೆ ಏನು ಅಂತ ಮುತ್ತೈದೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಕ್ಕ ಅಲ್ವಾ? ವಿಧವೆ ಬಾಧೆ ಏನು ಅಂತ ಮುತ್ತೈದೆ ಹೇಳೋಕ್ಕಾಗುತ್ತಾ? ಸಮಾಧಾನ ಹೇಳ್ಬೋದು ಅಷ್ಟೇ. ತಂದೆ ತಾಯಿ ವ್ಯಾಲ್ಯೂ ಏನಂತ ಇಲ್ಲದೆ ಇರೋ ನನ್ನಂಥ ಹುಡುಗರು ಹೇಳಿದ್ರೇ ಈ ಸಮಾಜ ಕೇಳೋದು ಅಲ್ವಾ? ಇವತ್ತು ಎಲ್ಲ ಬ್ಯಾಂಕ್ಗಳು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದು ಮನೆಗೆ ಹೋಗಿ ಊಟ ಮಾಡು ಬಾ ಮಗ ಅಂತ ಕರಿಯೋಕೆ ಅಮ್ಮ ಇಲ್ಲ ಅಂದರೆ ಯಾವ ಕೋಟಿಗಳ ಆಸ್ತಿ ಕಟ್ಕೊಂಡು ಏನು ಮಾಡ್ತೀಯ ಮಗ? ಅದಕ್ಕೆ ನಿಮ್ಮಪ್ಪ ಗಟ್ಟಿಯಾಗಿದ್ದಾಗಲೇ ಅವ್ರನ್ನ ಸ್ವಲ್ಪ ಕಡಿಮೆ ಹರ್ಟ್ ಮಾಡು, ಜಾಸ್ತಿ ಹರ್ಟ್ ಮಾಡಬೇಡ. ಏನು ಪ್ರಾಬ್ಲಮ್ ಏನು ಗೊತ್ತಾ? ಈ ಹುಡುಗರಿಗೆ 10ರಿಂದ 20 ವರ್ಷ ನಮ್ಮಪ್ಪ ಗ್ರೇಟ್, 20ರಿಂದ 30 ವರ್ಷ ನಮ್ಮಪ್ಪ ಸೂಪರ್, 30ರಿಂದ 40 ವರ್ಷ ಸುಮ್ಮನೆ ಇರಪ್ಪ ನೀನು, 40ರಿಂದ 50 ವರ್ಷ ಅಮ್ಮ ಹೇಳಪ್ಪ ಅಪ್ಪನಿಗೆ ಎಲ್ಲದಕ್ಕೂ ತಲೆ ಹಾಕ್ತಾನೆ. 50-55 ವರ್ಷ ಆದಮೇಲೆ ನನಗೆ ನಮ್ಮಪ್ಪ ಯಾವಾಗ ರೈಟ್ ಅನಿಸ್ತಾನೆ ಗೊತ್ತಾ? ನಮ್ಮಪ್ಪ ನನಗೆ ರೈಟ್ ಅನಿಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗೋಗಿರ್ತೀನಿ ಸರ್. ಅಲ್ಲಿವರೆಗೂ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ 50 ವರ್ಷ ಬೇಕು, 50 ವರ್ಷ ಬೇಕು. ಚೆನ್ನಾಗಿ ಓದಿ, ಏನು ಪ್ರಯತ್ನ ಪಡ್ತೀರೋ ಸೀರಿಯಸ್ ಆಗಿ ಪಡಿ, ಡಿಸ್ಟರ್ಬ್ ಆಗಬೇಡಿ. ಕೆರಿಯರ್ ಭಾಳ ಮುಖ್ಯ. ಭಾಳಷ್ಟು ಜನ ಹುಡುಗಿರು ಒಂದು ಅರ್ಥ ಮಾಡ್ಕೊಳ್ಳಿ, ಚಿಕ್ಕ ವಯಸ್ಸಲ್ಲಿ ನಿಮ್ಮಪ್ಪ ಬೈಕಲ್ಲಿ ಊರೆಲ್ಲ ಸುತ್ತಿಸಿರ್ತಾರೆ. ನಿಮ್ಮನ್ನು ಬೈಕಲ್ಲಿ ನಿಮ್ಮಪ್ಪ ಮುಂದೆ ಕೂರಿಸ್ಕೊಂಡು 2 ಹ್ಯಾಂಡ್ಲಿಂಗ್ ಇಟ್ಕೊಂಡು ಊರೆಲ್ಲ ಸುತ್ತಿಸಿರ್ತಾರೆ. ಬೆಳೆದ ಮೇಲೆ ನಿಮ್ಮ ಗಂಡ ಸೀಟ್ ಹಿಂದೆ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಆಗ್ತಾನೆ. ಇದ್ರ ಅರ್ಥ ಏನು ಗೊತ್ತಾ? ನಿಮ್ಮ ಅಪ್ಪನಿಗೊಬ್ಬನಿಗೆ ನೀನು ಮುಂದೆ ಇರಬೇಕು ಲೈಫಲ್ಲಿ ಅಂತ ಆಸೆ, ಇನ್ನೆಲ್ರಿಗೂ ಹಿಂದೆ ಇರಬೇಕಂತಾನೆ ಆಸೆ. ಅಷ್ಟೇ ಜೀವನ. ತುಂಬ ಈ ಅಪ್ಪಂದರು ಮಕ್ಕಳ ವಿಚಾರದಲ್ಲಿ ತುಂಬ ಎಮೋಷ್ನಲ್ ಸರ್. ಏನಾಗುತ್ತೆ, ಮಕ್ಕಳೇ ಫ್ಯೂಚರ್ ಅಂದ್ಕೊಂಡ್ಬಿಡ್ತೀವಿ ಒಂದು 20-25 ವರ್ಷ. ಈಗ ಇಷ್ಟೆಲ್ಲ ಫಿಲಾಸಫಿ ಮಾತಾಡೋ ನನಗೆ ಮಕ್ಕಳ ವಿಚಾರದಲ್ಲಿ ವಿ ಆರ್ ಆಲ್ಸೋ ಎಮೋಷ್ನಲ್. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಅಂದ್ರೇ ಅದು. ಫ್ಯಾಮಿಲಿ FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಸರ್. FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದಕ್ಕೂ ಅಂಜಬೇಡಿ, ಓವರ್ ಕಾನ್ಫಿಡೆಂಟ್ ಆಗಬೇಡಿ ಲೈಫಲ್ಲಿ. ನಿನಗೇನು ಅನಿಸುತ್ತೋ ರೈಟ್ ಅನಿಸುತ್ತೋ ಅದು ಮಾಡು, ಪರವಾಗಿಲ್ಲ. ಸೋತ್ರು ಪರವಾಗಿಲ್ಲ. 3 ಹೊತ್ತು ಊಟಕ್ಕೆ 4 ಜೊತೆ ಬಟ್ಟೆಗೆ ನೀನೇನು ಅಚೀವ್ಮೆಂಟ್ ಮಾಡಬೇಕಾಗಿಲ್ಲ. ನೆನ್ಪಿಟ್ಕೋ, ಕೂಲಿ ಮಾಡೋರು ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟೇ ತಿಂತಾ ಇದ್ದಾರೆ, ಕೂಲಿ ಮಾಡೋರು ಒಳ್ಳೆ ಬಟ್ಟೆನೇ ಹಾಕ್ತಿದ್ದಾರೆ, ಕೂಲಿ ಮಾಡೋರು 2 ವೀಲರ್ ಇಡ್ತಿದ್ದಾರೆ. ಸಕ್ಸಸ್ ಬೇಕಾಗಿರೋದು ಈ ಸೊಸೈಟಿನ ಮತ್ತೊಂದು ಹಂತಕ್ಕೆ ತಗೊಂಡೋಗೋಕ್ಕೆ. ಈ ಸೊಸೈಟಿಗೆ ನೀನು ಬೇಕು, ನೆನ್ಪಿಟ್ಕೋ. ಯು ನೀಡ್ ದಿಸ್. ನಿಮ್ಮಂಥವ್ರು ಈ ಪ್ರಪಂಚಕ್ಕೆ ಬೇಕು, ಈ ಸಮಾಜಕ್ಕೆ ಬೇಕು.
ಆ ವಿಲ್ ಪವರ್ ಇಲ್ಲದೆ ಯಾವುದೇ ಡಿಸಿಷನ್ ತಗೋಬೇಡ. ಮೊಹಮ್ಮದ್ ಅಲಿ ಹೇಳ್ತಾನೆ, ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್, ವಿಲ್ ಈಸ್ ಇಂಪಾರ್ಟೆಂಟ್ ಅಂತ. ನನ್ನನ್ನು ಯಾವನಾದರೂ ಬಾಕ್ಸಿಂಗ್ ಚಾನಲ್ ಹೊಡೆದು ನಾನು ಕೆಳಗೆ ಬಿದ್ದರೆ ನನ್ನ ಸ್ಕಿಲ್ ಫೇಲ್ ಆಯಿತು ಅಂತ ಮತ್ತೆ ನಾನು ಎದ್ದೊಡಿಬೇಕು ಅಂದರೆ ವಿಲ್ ಇರಬೇಕು, ಸ್ಕಿಲ್ ಅಲ್ಲ. ನೀವು ಲೈಫಲ್ಲಿ ಬಿದ್ದಾಗ ನಿಮ್ಮ ಜೊತೆ ವಿಲ್ ಇರಬೇಕು. ಆ ವಿಲ್ ಪವರ್ ಇಟ್ಕೊಳ್ಳಿ. ತುಂಬ ಜನ ಪೋಷಕರು ಅಷ್ಟೇ, ನಾನೆಲ್ಲ ಸರ್ಕಾರಿ ನೌಕರರಿಗೆ ನನಗೆ ಭಾಳ ಸಲ, ಸರ್ ನಿಮ್ಮ ಮೇಲೆ ನನಗೆ ತುಂಬ ಗೌರವ. ನಾನು ಇವತ್ತು ಯಾವ ಗೌರ್ಮೆಂಟ್ ಅಫಿಷಿಯಲ್ಸ್ನ ಹೆಸರಿಟ್ಟು ಕರೆದಿಲ್ಲ MLA ಆದಾಗಿಂದ. ನಾನು ಈವನ್ ಕ್ಲರ್ಕಿಂದ ನಾನು ಸರ್ ಅನ್ನೋ ಪದನ ಬಳಸೇ ಮಾತಾಡೋದು. ನೀವು ನನ್ನೆಲ್ಲ ವಿಡಿಯೋ ಗಮನಿಸ್ಬೋದು. ಒಂದು FDA ಪಾಸ್ ಆಗಬೇಕು ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ, FDA SDAಗಳು KPSC ಪಾಸ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಟೀಚರ್ ಎಂಟ್ರೆನ್ಸ್ ಬರೆಯೋಕ್ಕೆ 2-3 ವರ್ಷ ಕಷ್ಟಪಟ್ಟು ಆ ಎಕ್ಸಾಮ್ಗಳು ಓದಿ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಾನು ಒಂದು ಹಳ್ಳಿ ವಿಸಿಟ್ ಹೋಗ್ತೀನಿ ಸರ್ 6 ಗಂಟೆಗೆ ಬೆಳಗ್ಗೆ. ಪಾಪ ನನ್ನ ಜೊತೆ 34 ಗೌರ್ಮೆಂಟ್ ಅಫಿಷಿಯಲ್ಸ್, ಅದರಲ್ಲಿ 7 ಜನ KS ಕ್ಯಾಡರ್. ಪಾಪ ಯಲಂಕ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ. ನಾನೊಂದು ಆರ್ಡರ್ ಮಾಡಿದ್ರೆ ಪಾಪ ಕಷ್ಟ ಅವ್ರಿಗೆ. 3:30-4ಕ್ಕೆ ಎದ್ದು 6 ಗಂಟೆಗೆ ಅಲ್ಲೆಲ್ಲೋ ಬಾರ್ಡರ್ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಜೊತೆ ಬಂದು ಚಾಪೆ ಮೇಲೆ ಕೂತ್ಕೊತಾರೆ. ಭಾಳ ಕಷ್ಟ. ಈಗ ನಾವು ಹೆಂಗೂ ಪೊಲಿಟಿಷಿಯನ್ಸು ನಾವು ಪ್ರಾಮಿಸ್ ಮಾಡಿದ್ದೀವಿ, ಜನಕ್ಕೆ ಮುಂದೆ ಹೋಗಲೇಬೇಕು. ಆದರೆ 34 ಆಫೀಸರ್ಸು ಬರೋದಿದೆ ಅಲ್ಲ. ಒಂದು ಸಲ ಒಬ್ಬರು 1/4 ಗಂಟೆ ಲೇಟಾಗಿ ಬಂದರು. ಅವ್ರದ್ದು ವಿಚಾರ ಇತ್ತು. ನಾನು ಕೇಳಿದೆ, ಏನು ಸರ್ ಅಂದರೆ, ಇಲ್ಲ ಸರ್ ನನ್ನ ಮಗಳು ಅಡ್ಮಿಟ್ ಆಗಿದ್ಲು, ಅವಳಿನ್ನ ಚಿಕ್ಕ ಮಗು, ನಿಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದೆ. ಇದೊಂದು ಮೆಸೇಜ್ ಹೇಳ್ಬಾರ್ದ ಸರ್ ನಾನು ಅಂತ. ನಿಮ್ಗೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂದರೆ ತುಂಬ ಸ್ಯಾಕ್ರಿಫೈಸ್ ಇರುತ್ತೆ. ನೀವು ಸ್ಯಾಲ್ರಿ ನಾವು 30,000, 40,000, 50,000 ಎಷ್ಟು ಕೊಡ್ತೀವೋ ಸರ್ಕಾರದಿಂದ ಗೊತ್ತಿಲ್ಲ. ಇವತ್ತೇನಾದರೂ ಒಂದು ವ್ಯವಸ್ಥೆ ನಡೀತಿದೆ ಅಂದರೆ ನಿಮ್ಮಿಂದ. ನಾವೇನಿದ್ರು ಟೆಂಪ್ರರಿ, ನೀವೇ ಪರ್ಮನೆಂಟ್. ಅಂದರೆ ನನ್ನ ಸ್ಪೀಡ್ ನೋಡ್ತಿದ್ರೆ ನಾನು ಪರ್ಮನೆಂಟ್ ಅನ್ನಿಸ್ತಿದೆ. ನಾನು ಪರ್ಮನೆಂಟ್. ನಾನು ನಿಮಗಿಂತ ಒಂದು 15 ವರ್ಷ ಲೇಟಾಗಿ ರಿಟೈರ್ಡ್ ಆಗ್ತೀನಿ ಅಷ್ಟೇ. 60ಕ್ಕೆ ಆಗೋದು ನಾನೊಂದು 75-80ಕ್ಕೆ ಆಗ್ತೀನಿ. ಯಾಕೆಂದರೆ ಕಾನೂನು ನಾವೇ ತರೋದ್ರಿಂದ ಪೊಲಿಟಿಷಿಯನ್ಸ್ಗೆ ಏಜ್ ಲಿಮಿಟ್ ಫಿಕ್ಸ್ ಮಾಡೋದು ಕಷ್ಟ. ಎಲ್ರಿಗೂ ಆಗಲೇ 1 ಅವರ್ ನೀವು ಹೇಳಿದ್ರೆ ಭಾಳಷ್ಟು ಜನ ಭಯ ಬಿದ್ದಿರ್ತಾರೆ 1 ಅವರ್ ಮಾತಾಡ್ತಾರಂತ. ನಾನೆಲ್ಲ ಪೋಷಕರಿಗೂ ಎಲ್ಲ ತಾಯಂದ್ರಿಗೂ ಎಲ್ರಿಗೂ ಹೇಳೋದಿಷ್ಟೇ, ಸೌಂದರ್ಯವಿದೆ ಎಂದು ಬೀಗ ಬೇಡ, ಮೋನಾಲಿಸಾ ಮಣ್ಣಾಗಿದ್ದನ್ನು ನೋಡಿದ್ದೇವೆ. ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ, ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ. ಸೋತು ಸುಣ್ಣವಾಗಿದ್ದೇನೆಂದು ಹೆದರಬೇಡ, ಸೋತು ಸುಣ್ಣವಾಗಿ ಸಾಮ್ರಾಜ್ಯ ಕಟ್ಟಿದವರನ್ನು ನೋಡಿದ್ದೇವೆ. ಇಟ್ಸ್ ಆಲ್ ಅಬೌಟ್ ದ ಗೇಮ್ ಆಫ್ ದ ಮೈಂಡ್. ಬಾಗ್ನಿವೆಲ್ಲ ಅಂತ ಒಂದು ಫ್ಲವರ್ ಇದೆ ಸರ್. ಈ ಫ್ಲವರ್ ವಿಶೇಷತೆ ಏನು ಗೊತ್ತಾ? ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ, ಫ್ಲವರ್ ಬಿಡಲ್ಲ. ನೀವು ನೀರು ಹಾಕಲಿಲ್ಲ ಅಂದರೆ ಅದು ಫ್ಲವರ್ ಬಿಡುತ್ತೆ. ಯಾಕೆ ಗೊತ್ತಾ? ನೀರು ಹಾಕದೇ ಇದ್ದಾಗ ಆ ಬಾಗ್ನಿವೆಲ್ಲ ಫ್ಲವರ್ ಹೇಳುತ್ತೆ ಈ ಸಮಾಜಕ್ಕೆ, ಪುಕ್ಸಟ್ಟೆ ನೀರು ನನಗೆ ಯಾಕೆ ಹಾಕ್ತೀಯಾ, ನಾನು ಬ್ಯೂಟಿಫುಲ್ ಫ್ಲವರ್ಸ್ ಬಿಡ್ತೀನಿ, ಅದನ್ನ ನೋಡ್ಕೊಂಡು ನೀರು ಹಾಕು, ಪುಕ್ಸಟ್ಟೆ ನೀರು ನನಗೆ ಹಾಕಬೇಕೆ ಅಂತ. ಆಫ್ಟರ್ ಆಲ್ ಒಂದು ಫ್ಲವರೇ ಅಷ್ಟು ಸ್ವಾಭಿಮಾನದಿಂದ ಹೇಳ್ತಾ ಇರಬೇಕಾದ್ರೆ 17, 18, 20 ವರ್ಷ, 22 ವರ್ಷ ಬಂದಿರೋ ನಮಗೆ ಯಾಕಂತ ವಿಲ್ ಪವರ್ ಬರ್ತಾ ಇಲ್ಲ? ಇಂಗ್ಲೀಷಲ್ಲಿ 100, ಸೈನ್ಸಲ್ಲಿ 100, ಮ್ಯಾಥ್ಸಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100. ಯಾರಾದರೂ ಬೀದಿ ಎಂಡಲ್ಲಿ ಒಬ್ಬ ರೋಡ್ ರೋಮಿಯೋ ಒಂದು ರ್ಯಾಗಿಂಗ್ ಮಾಡಿದ್ರೆ ಹೆದರ್ತಾರೆ, ಸ್ಯೂಸೈಡ್ ಮಾಡ್ಕೊಂಡು ಬಿಡ್ತಾರೆ. ಹುಡುಗರು ಎಮೋಷ್ನಲಿ ವೀಕ್. ಒಪಿನಿಯನ್ ಎಲ್ಲರೂ ನಿನ್ನನ್ನು ಒಳ್ಳೆಯವ್ರು ಅನ್ಬೇಕು, ಎಲ್ಲರೂ ಒಳ್ಳೆಯವ್ರು ಅನ್ಬೇಕು, ಹೊಗಳಬೇಕು. ಇದರಿಂದ ಆಚೆ ಬಾ. ಕೆಟ್ಟೋಗಿರೋ ವಾಲ್ ಕ್ಲಾಕೆ ದಿನಕ್ಕೆ 2 ಸಲ ಕರೆಕ್ಟಾಗಿ ಟೈಮ್ ತೋರಿಸ್ತಾ ಇದೆ. ನಮಗೇನಾಗಿದೆ ಲೈಫಲ್ಲಿ? ಕಮ್ ಔಟ್ ಆಫ್ ದಿಟ್ ಇಲ್ಯೂಷನ್. ಇವರು ಒಪಿನಿಯನ್ ಎಲ್ಲ ಪಕ್ಕಕ್ಕೆ ಇಡಬೇಕು. ಈ ಜನ್ರೇಷನ್ ಅಷ್ಟೇ. ಮೊದಲೆಲ್ಲ ಅಷ್ಟೇನು ಇರಲಿಲ್ಲ. ಊರಲ್ಲಿ ಒಂದು ಚಿಕ್ಕ ಅವಮಾನ ಆದರೆ ಅದೇ ದೊಡ್ಡದು. ಈಗ ಸೋಷಿಯಲ್ ಮೀಡಿಯಾ ಯಾರನ್ನ ಹೆಂಗೆ ಬೇಕಾದರೂ ಬೈಬೋದು. ನನ್ನನ್ನೊಬ್ಬ ಉತ್ತರ ಕರ್ನಾಟಕದ ಹುಡುಗ ಬಂದು ಕೇಳ್ದೆ, ಸರ್ ಪ್ರದೀಪ್ ಸರ್ ನಾನು ನಿಮ್ಮ ಥರ MLA ಆಗ್ತೀನಿ ಅಂತ. ನಾನು ಅವ್ನಿಗೆ ಹೇಳಿದೆ, ಆಗ್ತೀಯಾ ಅಂದರು. ಹ್ಞೂ ಸರ್, ಬ್ಯಾಕ್ಗ್ರೌಂಡ್ ಇಲ್ಲ, ಆಗ್ತೀನಿ, ಏನು ಬೇಕಾದರೂ ತ್ಯಾಗ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಕಾಮೆಂಟ್ ಸೆಕ್ಷನ್ ಓದು ಅಂದೆ. ಏನು ಸರ್ ಇಷ್ಟು ಕೆಟ್ಟದಾಗ ಬೈದಿದ್ದಾರೆ? ಇಷ್ಟು ಕೆಟ್ಟದಾಗ ಬೈದ್ರು ನನ್ನ ಮುಖದ ಮೇಲೆ ಮಂದಹಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಮಗನೇ ವಿಧಾನಸೌಧಕ್ಕೆ ಬಂದಿರೋದು ಅಂತ. ನಾನು ಅವ್ನಿಗೆ ಹೇಳಿದೆ, ಯಾರಾದರೂ ಒಬ್ರು ಏನಾದರೂ ಅನ್ನಂಗಿಲ್ಲ? ಎಲ್ಲಿ ಸರ್, ಎಲ್ಲಿ? ನಿಮ್ಮ ಮಕ್ಕಳನ್ನ ಧೈರ್ಯವಾಗಿ ಬಿಡಿ. ಭಾಳಷ್ಟು ಜನ ಹೆಣ್ಮಕ್ಳು ಅಷ್ಟೇ, ಆಚೆ ಪಾನಿಪುರಿಗೋ ಸ್ನ್ಯಾಕ್ಸ್ಗೋ ಹೋಗಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಅಮ್ಮ ಏನಾದರೂ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿರ್ತಾರೆ. ಅಮ್ಮ ಕೇಳ್ತಾರೆ, ಏನಮ್ಮ ನನ್ನ ಮೇಲೆ ನಿನ್ನ ಡೌಟಾ, ನಂಬಿಕೆ ಇಲ್ವಾ? ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಏನು ಅಂತ ರ್ಯಾಶಾಗಿ ಮಾತಾಡ್ತಾರೆ. ಒಂದು 25 ವರ್ಷ ಆದಮೇಲೆ ನಿನಗೆ ಮದುವೆ ಆಗಿ ನಿನಗೂ ವಯಸ್ಸಿಗೆ ಬಂದಿರೋ ಮಗಳು ಅರ್ಧ ಗಂಟೆ ಲೇಟಾಗಿ ಬಂದರೆ, ವಯಸ್ಸಿಗೆ ಬಂದಿರೋ ಮಗಳು ಆಚೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದರೆ ತಾಯಿಗೆ ಎಷ್ಟು ಅಭದ್ರತೆ ಆಗುತ್ತೆ ಅಂತ ಆವತ್ತು ಅರ್ಥ ಆಗುತ್ತೆ ತಾಯಿ ನಿನಗೆ. ಇವತ್ತೆಲ್ಲ ಅರ್ಥ ಆಗುತ್ತೆ. ಅಮ್ಮಗೆ ಎದುರು ಮಾತಾಡ್ಬಿಡ್ತೀವಿ, ಅಪ್ಪಗೆ ಎದುರು ಮಾತಾಡ್ಬಿಡ್ತೀವಿ. ನಾನಂತೂ ಒಂದು ಹೇಳಬಲ್ಲೆ, ನೀವೇನಾದರೂ ಲೈಫಲ್ಲಾದರೆ ಫಸ್ಟ್ ಕ್ರೆಡಿಟ್ ದೇವ್ರಿಗಲ್ಲ, ನಿಮ್ಮ ಅಪ್ಪ ಅಮ್ಮ ಒಳ್ಳೆತನಕ್ಕೆ ಕೊಡಬೇಕು.
ನಾನು 24 ದಿನದಲ್ಲಿ ವಿಧಾನಸೌಧಕ್ಕೆ ಬಂದೆ. ಯಾಕೆ ಗೊತ್ತಾ ಸರ್? ನಮ್ಮಮ್ಮ ಅದೆಷ್ಟು ಪೂಜೆ ಮಾಡಿದ್ಲು, ಎಷ್ಟು ಅರಕೆ ಮಾಡಿದ್ಲು, ಎಷ್ಟು ಉಪವಾಸ ಮಾಡಿದ್ಲು, ನಮ್ಮಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು. ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಹೇಳಿ ಸರ್. ಇವತ್ತೇನೋ ಪಬ್ಲಿಕ್ ಲೈಫಲ್ಲಿ ಹೇಳ್ಬೋದು ನಾವು ಕಡ್ದು ಕಟ್ಟೆ ಹಾಕಿದ್ವಿ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅಂತ. ರಿಯಾಲಿಟಿ ಸ್ಪೀಕಿಂಗ್, ಭಗವಂತ ಯೋಗ್ಯತೆ ಮೀರಿ ಗೆಲ್ಸಿದ್ದಾನೆ. ಅದು ನನ್ನ ತಾಯಿ ಮಾಡಿರೋ ಪೂಜೆ, ತಂದೆ ಮಾಡಿರೋ ಒಳ್ಳೆತನ. ನೀವೆಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟಿಂಕ್ಷನ್ ಬಂದುಬಿಟ್ಟಿದೆ ಅಲ್ಲ, ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ, ಈಗೋ ಬಿಟ್ಟು ಯೋಚನೆ ಮಾಡಿ. ಕರೆಕ್ಟಾಗಿ ನಿನ್ನ ಮಾರ್ಕ್ಸ್ ಕಾರ್ಡ್ 95, 96, 88 ಈಗೋ ಬಿಟ್ಟು ನೀನು ಒಬ್ಬನೇ ಕುತ್ಕೊಂಡು ಆ 10th ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿ ನೋಡು, ಈಗೋ ಬಿಟ್ಟು ನೋಡು. ನಿನಗೆ ಕಾಡೋ ಪ್ರಶ್ನೆ, ಇಷ್ಟು ಹೆಂಗೆ ಬಂತು? ಅಪ್ಪ ಅಮ್ಮ ಮುಂದೆ ಹೇಳ್ಬೋದು, ಇಲ್ಲ ಇನ್ನೂ ಬರಬೇಕಾಗಿತ್ತು, ಇನ್ನೂ ರಿವ್ಯಾಲ್ಯೂಷನ್ಗೆ ಆಗ್ತೀನಿ. ಕರೆಕ್ಟಾಗಿ ಈಗೋ ಬಿಟ್ಟು ಯೋಚನೆ ಮಾಡು. ನಿನಗೆ ಬಂದಿರೋ 98% ಗ್ರೇಟ್ ಅಂತ ನಿನಗೆ ಗೊತ್ತು. ಆದರೆ ಈಗೋ ಪರ್ಮಿಟ್ ಮಾಡಲ್ಲ ಪಬ್ಲಿಕ್ ಲೈಫಲ್ಲಿ. ನಿನಗೆ ಬಂದಿರೋ ಮಾರ್ಕ್ಸ್ ಜಾಸ್ತಿ ಅಂತ ನಿನಗೆ ಗೊತ್ತು, ಆದರೆ ಈಗೋ ಪರ್ಮಿಟ್ ಮಾಡಬೇಕಲ್ಲ. ಅದೆಲ್ಲ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ನೆಸ್. ಅವ್ರು ಓದಿಸ್ದೆ, ಒಳ್ಳೆ ಸ್ಕೂಲ್ಗೆ ಹಾಕ್ದೇನೆ ನೀನು ಡಿಸ್ಟಿಂಕ್ಷನ್ ಬಂದುಬಿಟ್ಟ, ಟಾಪರ್ ಆಗಿಬಿಟ್ಟ, ಸುಮ್ಮನೆ ಗೆದ್ದುಬಿಟ್ಟ. ಭಾಳಷ್ಟು ಜನ ಏನು ಅಂದರೆ ಇನ್ನೊಂದು 5-6 ವರ್ಷ ಇನ್ನೂ ತಂದೆ ತಾಯಂದ್ರಿಗೆ ಸತ್ಯ ಗೊತ್ತಾಗಬೇಕು. ನಿಮ್ಮ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಓದಿಸಿ US ಕಳಿಸಿ ಆರಾಮಾಗಿ ಕಳಿಸಿ. ವಿಡಿಯೋ ಕಾಲ್ ಮಾಡ್ತಾರೆ ಅವಾಗ. ವಿಡಿಯೋ ಕಾಲ್ ಮಾಡ್ತಾರೆ. ಅಟ್ಲೀಸ್ಟ್ ಇಂಡಿಯಾಗೆ ವಾಪಸ್ ಬಂದು ತೋರಿಸಿರೋ ಹುಡುಗಿನ ಮದುವೆ ಆಗೋದ್ರೆ ಸಾಕವರು. ಬಟ್ ಪೇರೆಂಟ್ಸ್ ಖುಷಿ. ಏನು ಮಾಡೋದು? ಮಕ್ಕಳು ಚೆನ್ನಾಗಿರಬೇಕು. ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ಇದ್ರೂ ಸಹ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡಿ, ಮಾಡ್ರನ್ ಆಗಿ ಡ್ರೆಸ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ, ನನ್ನ ಮಗಳು ಚೆನ್ನಾಗಿರಲಿ ಅಂತ. ಇಂಥ ತಂದೆ ತಾಯಿ ಸ್ಯಾಕ್ರಿಫೈಸ್ಗಳು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ತುಂಬ ಜನ ಮಕ್ಕಳು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ನನಗೂ ತುಂಬ ಜನ, ಸರ್ ರಿಯಾಲಿಟಿಯಲ್ಲಿ ಬದುಕಿ ಸರ್, ನೀವು ನಿಜವಾಗ್ಲೂ ತುಂಬ ಗ್ರೇಟ್ ಸರ್, ಗೌರ್ಮೆಂಟ್ ಎಂಪ್ಲಾಯೀಸು, ಏನೋ ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ರೆ ಒಂದಷ್ಟು ರಿಟೈರ್ಡ್ ಆದಾಗ ಡಿಪಾಸಿಟ್ ಮಾಡ್ತೀರಾ ಸರ್. 1000 ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರಲ್ಲಿ ಹಾಕಿ ಟೆಂಪಲ್ಲ ಕಟ್ತಾರೆ ಸರ್, ಮೂಲೆಗೆ ಬಿಸಾಕ್ತಾರೆ. ಅದೇನಾದರೂ 5 ಕೋಟಿ ಹೋದರೆ ಜನರಲ್ ಸ್ಮಶಾನಕ್ಕೆ ಬಿಸಾಕ್ತಾರೆ. ನಿಜ ಅಲ್ವಾ ಸರ್? ಜಮೀನೇನಾದರೂ 5 ಕೋಟಿಗೆ ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್? ಯಾವತ್ತಾದರೂ ಸಾವಿನ ಮನೆಯಲ್ಲಿ ನೋಡಿದ್ದೀರಾ ಸರ್? ಯಾರಾದರೂ 75-80 ವರ್ಷ ಒಬ್ಬ ತಂದೆ ದುಡ್ದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲೋ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳೆಲ್ಲ ಏನು ಕೇಳ್ತಾರೆ? ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ. ಡ್ಯಾಡಿನ ಬಾಡಿ ಮಾಡಾಕ್ತಾರೆ ಸರ್. ಅಪ್ಪನ ಎಷ್ಟೊತ್ತಿಗೆ ಕರ್ಕೊಂಬರ್ತೀರ ಹಾಸ್ಪಿಟ್ಲಿಂದ ಅಂತ ಮಕ್ಕಳೆಲ್ಲೂ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ. ಆ ಮನುಷ್ಯ 80-85 ವರ್ಷ ಅನ್ಕಂಟ್ರೋಲ್ಡ್ BP, ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಮಧ್ಯೆ ಕಂಟ್ರೋಲ್ ಮಾಡೋ ಮಕ್ಕಳು ಮಾತು ಕೇಳಿದಿರೋ ಮಧ್ಯೆ ಸತ್ತೋಗಿರ್ತಾನೆ. ಯಾವತ್ತಾದರೂ ತಂದೆನ ಮಲಗಿಸಿರ್ತಾರೆ, 70-80 ವರ್ಷ ಸತ್ತೋದ್ರೆ ಯಾವತ್ತಾದರೂ ಮಕ್ಕಳು ನಮ್ಮಪ್ಪ ಲಾಸ್ಟ್ ಟೈಮ್ ಹಾಕ್ಕೊಂಡಿರೋ ಶರ್ಟು ನಾನು ಆಲ್ಟ್ರ್ ಮಾಡಿ ಹಾಕ್ಕೊತೀನಿ ಅಂತ ಯಾವ ಮಗನೂ ಕಿತ್ತಾಡಿಲ್ಲ. ನಮ್ಮಪ್ಪ ಹಾಕ್ಕೊಂಡಿರೋ ಬಟ್ಟೆನ ನಾನು ಎತ್ತಿಟ್ಕೊತೀನಿ ಅಂತ ಯಾರೂ ಕೋರ್ಟ್ಗೆ ಹೋಗಿಲ್ಲ. ಕೊನೆಯದಾಗಿ ನಮ್ಮಪ್ಪ ಮಲಗಿರೋ ಹಾಸಿಗೆ ನಾನು ಇಟ್ಕೊತೀನಿ ಅಂತ ಯಾರೂ ಕೋರ್ಟ್ಗೆ ಹೋಗಿಲ್ಲ. 3ನೇ ದಿನ ತಿಥಿಗೆ ಸೊಮ್ಮಲು ಜಮೀನು. ಅಷ್ಟೇ ಅಲ್ಲ, ಯಾರು ಅವರಪ್ಪ ಆ ಹಳೆ ಬಟ್ಟೆನ ಎತ್ಕೊಂಡೋಗಿ ತಿಪ್ಪೆಗೆ ಬಿಸಾಕ್ತಾರೆ ಸರ್. ಆ ಹಾಸಿಗೆನ ಯಾರಾದರೂ ಎತ್ತಿರ್ತಾರೆ ಸರ್, ಹೆಂಗೆ ಎತ್ಕೊಂಡು ಹೋಗೋದು? ಎತ್ಕೊಂಡೋಗಿ ತಿಪ್ಪೆಗೆ ಬಿಸಾಕ್ತಾರೆ ಸರ್. ಕೊನೆಯದಾಗ ಅಪ್ಪ ಮಲಗಿರೋ ಆ ತಲ್ದಿಮ್ನ ಯಾರಾದರೂ ನೀಟಾಗಿ ಹೊತ್ಕೊಂಡೋಗಿ ಬೆಡ್ರೂಮಲ್ಲಿ ಪ್ರಿಸರ್ವ್ ಮಾಡ್ತಾರೆ ಸರ್. ಅವ್ರ ಬಾಡಿ ಮೇಲೆ ಇರೋ ಒಡವೆ ಮಾತ್ರ ಬೇಕು ನಮಗೆ. ಇದೇ ಜೀವನ, ಇದೆಲ್ರಿಗೂ ಅಪ್ಲೈ ಆಗುತ್ತೆ, ನಿಮಗೂ ನನಗೂ ಕೂಡ. ತೀರಾ ಎಮೋಷ್ನಲ್ ಆಗಬೇಡಿ, ಚೆನ್ನಾಗಿರಿ ಸರ್. ಸರ್, ಒಬ್ಬ ರಿಚ್ ಮ್ಯಾನ್ ಮೀನು ಹಿಡಿತಾ ಇದ್ದಂತೆ, ಪಕ್ಕದಲ್ಲಿ ಒಬ್ಬ ಬಡವ ಇದ್ದಂತೆ. ರಿಚ್ ಮ್ಯಾನ್ ಒಂದು 65 ವರ್ಷ ಮೀನು ಹಿಡಿತಾ ಇದ್ದಂತೆ. ಅವನ್ನ ಕೇಳಿದಂತೆ, ನೀನು ಲೈಫ್ ಎಲ್ಲ ಹಾಳು ಮಾಡ್ಕೊಂಡಿದ್ಯಾ? ಹಳೆ ಬಟ್ಟೆ ಹಾಕ್ಕೊಂಡು ಮೀನು ಹಿಡಿತಿದ್ದಂತೆ. ಸರ್, ನೀವೇನು ಮಾಡಿದ್ರಿ? ಸರ್, ನಾನು ಕಷ್ಟಪಟ್ಟು ಓದಿದೆ, ಅದಾದಮೇಲೆ ಒಳ್ಳೆ ಕೆಲಸಕ್ಕೆ ಹೋದೆ, ಅದಾದಮೇಲೆ ಕಂಪ್ನಿ ಕಟ್ಟಿದೆ, ಅದಾದಮೇಲೆ ದುಡ್ಡು ಮಾಡಿದೆ, ಅದಾದಮೇಲೆ ಸಂತೋಷವಾಗಿದ್ದೀನಿ. ಲಾಸ್ಟ್ 30 ಇಯರ್ಸಿಂದ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ. ಹೋಗಿ ಸರ್, ನಿಮಗೂ ನನಗೇನು ಡಿಫ್ರೆನ್ಸು ಅಂತ. ಕೆಲವರು ಇದೆಲ್ಲ ಆದಮೇಲೆ ಸಂತೋಷವಾಗಿರ್ತಾರೆ. ಹಳ್ಳಿಗಳ ಕಡೆ ಎಷ್ಟೋ ಜನ ಬಡವರು 30-40 ವರ್ಷದಿಂದ ಹ್ಯಾಪಿಯಾಗಿರ್ತಾರೆ. ಅಮ್ಮಂದರು ಅಷ್ಟೇ. ನಾನೆಲ್ಲ ತಾಯಂದ್ರಿಗೂ ಹೇಳ್ತೀನಿ, ನೋಡಿ, ಒಂದು ಹೇಳ್ತೀನಿ ಮೇಡಮ್, ನಿಮ್ಮ ದೊಡ್ಡ ಮಗ ಅಂದ್ಕೊಳ್ಳಿ. ಮೇಡಮ್, ನನಗೆ ಮದುವೆ ಆದಮೇಲೆ ನನ್ನ ಹೆಂಡ್ತಿನೇ ಮುಖ್ಯ ಮೇಡಮ್, ನೀವಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗನಿಗೂ ಅಷ್ಟೇ. ನಾಳೆ ಬೆಳಗ್ಗೆ ನೀನು ಹೆಂಡ್ತಿ ಬೇಕಾ ನಾನು ಬೇಕಾ ಡಿಸೈಡ್ ಮಾಡೋ ಅಂತ ಕಿತ್ತಾಡಿದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅಷ್ಟೇ ಅವನು. ಈ ಸೆಟಲ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಪ್ಪಿ ಕೂಡ. ಅವ್ನಿಗಿನ್ನೂ ಸೇಫ್ ಆಪ್ಷನ್ ಅದು. ಅವಳು ಬೇಕಾ ನಾನು ಬೇಕಾ ಡಿಸೈಡ್ ಮಾಡು ಅಂದರೆ ಹೊರಟೋಗ್ತಾನೆ ಆರಾಮಾಗಿ.
ಹಂಗೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹ್ಞೂ ಅಲ್ವಾ ಸರ್? ನಿಜ ಹೇಳ್ತಿ. ಈಗ ನಿಮ್ಮ ಮಗ ನನಗೆ ನನ್ನ ಹೆಂಡ್ತಿ, ನನ್ನ ಪರ್ಸ್ನಲ್ ಲೈಫೇ ನನಗೆ ಮುಖ್ಯ. ಸಾಕು, 30 ವರ್ಷ ಬೆಳೆಸಿದ್ರೆ ಬಿಡಿ, ನನ್ನ ಪಾಡಿಗೆ ನನ್ನನ್ನು ಅಂತೀನಿ. ನಿಮ್ಮ ಮಗ ಹೇಳಲ್ಲ ನಿಮಗೆ, ಅವನ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಅವನಿಗೂ ಮನ್ಸೊಳಗೆ ಖುಷಿಯಾಗಿರುತ್ತೆ, ಸರಿಯಾಗಿ ಹೇಳಿದ್ರು ಸರ್ ಅಂತ. ಹುಡುಗಿರು ಅಷ್ಟೇ, 23-24 ವರ್ಷ ಅಲ್ವಾ? ತುಂಬ ಜನ ಹುಡುಗಿರು ಡಿಸ್ಟರ್ಬ್ ಆಗಿ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳ್ತಾರೆ, ಯಾಕಿಂತ ಅವನ್ನ ಲವ್ ಮಾಡಿದೆ ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು. 24 ವರ್ಷ ನಿಮ್ಮ ಅಪ್ಪ ಅಮ್ಮಗೆ ಅರ್ಥ ಆಗಿಲ್ಲ ತಾಯಿ ನೀನು. ಒಂದಿನ ಕೋಪ ಮಾಡ್ಕೊತೀಯ, ಒಂದಿನ ನಗ್ತೀಯ, ಒಂದಿನ ಹೈಪರ್ ಆ್ಯಕ್ಟಿವ್ ಆಗಿರ್ತೀಯ, ಒಂದಿನ ಡಿಪ್ರೆಸ್ ಆಗ್ತೀಯ, ಒಂದಿನ ಸುಮ್ಮನೆ ಕಾರಣ ಇಲ್ಲದೆ ಹೇಳ್ತೀಯ. ನಿಮ್ಮ ಅಪ್ಪ ಅಮ್ಮ ಕೈಯಲ್ಲಿ 24 ವರ್ಷದಿಂದ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ತಾಯಿ. ಕಾಲೇಜ್ ಲೈಫಲ್ಲಿ ಅವ್ನು ಯಾರಿಗೋ ಹೆಂಗೆ ನೀನು ಅರ್ಥ ಆಗಕ್ಕೆ ಸಾಧ್ಯ? ನೆವರ್ ನೆವರ್ ಆಗಿರಲ್ಲ ಸರ್. ಬೆಂಗಳೂರಲ್ಲಿ ಯಾಕೆ ಚೌಲ್ಟ್ರಿಗಳು ಕಟ್ತಿದ್ದಾರೆ ಗೊತ್ತಾ ಸರ್? 99% ಯಾರು ಲವ್ ಮಾಡ್ಕೊಂಡ್ರು ಲಾಸ್ಟಲ್ಲಿ ಬ್ರೇಕಪ್ ಹೇಳಿ ಅಪ್ಪ ನೋಡಿರೋ ಹುಡುಗನ್ನೇ ತುಂಬ ಜನ ಹುಡುಗಿರು ಮದುವೆ ಆಗೋದು. ಆ ನಂಬಿಕೆ ಚೌಲ್ಟ್ರಿ ಓನರ್ಗಿದೆ, ಅದಕ್ಕೆ ಸ್ಟಿಲ್ ಬೆಂಗಳೂರಲ್ಲಿ ಚೌಲ್ಟ್ರಿ ಕಟ್ತಾ ಇರೋದು. 99% ಬಿಟ್ಟು ಅಪ್ಪ ಅಮ್ಮ ನೋಡಿರೋ. ಯಾಕೆ ಹೆಣ್ಮಕ್ಳು ತುಂಬ ಇಷ್ಟ ಆಗ್ತಾರೆ ಗೊತ್ತಾ ಅಪ್ಪಗೆ? ಗಂಡು ಮಕ್ಕಳಾದರೂ ಸ್ವಲ್ಪ ಈ ಗಂಡು ಮಕ್ಕಳು ವೇಸ್ಟು, ಯಾಕೆಂದರೆ ತಪ್ಪು ಮಾಡಿಬಿಡ್ತಾರೆ. ಆದರೆ ಹೆಣ್ಮಗಳು ತಪ್ಪು ಮಾಡಬೇಕು ಅಂದರೆ ಹೊಸ್ತಲು ದಾಟಿದ್ರೆ ನಮ್ಮ ಅಪ್ಪ ಮರ್ಯಾದೆ ಎಲ್ಲಿ ಹೋಗುತ್ತೆ ಅಂತ 1000 ಸಲ ಯೋಚನೆ ಮಾಡೋ ಸಾವಿರಾರು ಜನ ಹೆಣ್ಮಕ್ಳು ಇನ್ನೂ ಸಮಾಜದಲ್ಲಿ ಜೀವಂತವಾಗಿದ್ದಾರೆ. ಇದ್ದಾರೆ. ಡಿಸ್ಟರ್ಬ್ ಆಗಬೇಡಿ, ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಭಾಳಷ್ಟು ಜನ ಹುಡುಗಿರು ನಿಮ್ಮ ಅಪ್ಪ ಎಕ್ಸ್ಪೆಕ್ಟ್ ಮಾಡೋದು ಏನು ಗೊತ್ತಾ? ಇಲ್ಲಿರೋ ಎಲ್ಲ ಹುಡುಗಿರಿಗೂ ಗೊತ್ತಿಲ್ವಾ? ಇನ್ನೊಂದು 5 ವರ್ಷ ನೀನು MBBS ಓದಿದ್ರೆ ಅದಕ್ಕೊಂದು 10-20 ಲಕ್ಷ, ಮದುವೆಗೆ ಮಿನಿಮಮ್ ನಿಮ್ಮ ಅಪ್ಪ ಸ್ಟೇಟಸ್ಗೆ 30-40 ಲಕ್ಷ ಇಲ್ಲದೆ ಮದುವೆ ಆಗಲ್ಲ. ನಿಮ್ಮ ಅಪ್ಪ ಸ್ಟೇಟಸ್ಗೆ 30-40 ಲಕ್ಷ ಖರ್ಚು ಮಾಡಲೇಬೇಕು ನಿನ್ನ ಮದುವೆಗೆ. ಮಿನಿಮಮ್ಮು 50-60 ಲಕ್ಷ. ಅದು ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು 70-80 ಲಕ್ಷ ಬೇಕು ಮದುವೆಗೆ. ನಿಮ್ಮ ಅಪ್ಪಗೆ ಗೊತ್ತಿಲ್ವಾ ಇನ್ನೂ 1-1.5 ಕೋಟಿ ನಿನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ? ನಿಮ್ಮ ಅಪ್ಪಗೆ ಗೊತ್ತಿಲ್ವಾ ಇಷ್ಟು ಇನ್ವೆಸ್ಟ್ ಮಾಡಿ ಓದಿಸಿ ನಿನಗೆ ಮದುವೆ ಮಾಡ್ದು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯಾ, ನಿನ್ನ ಗಂಡನ ಮನೆ ಆಸ್ತಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ಆದರೂ ನಿಮ್ಮಪ್ಪ ಯಾಕೆ ಹೇಳಿ ಕಷ್ಟಪಡ್ತಿರೋದು? ಹೋಗೋ ಮನೆಯಲ್ಲಾದರೂ ಅವಳು ಚೆನ್ನಾಗಿರಲಿ ಅಂತ ಒಂದು ಸ್ಮಾಲ್ ಬೈಕೆಯಿಂದ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಹೇಗೆ? ಭಾಳಷ್ಟು ಜನ ಹುಡುಗಿರಿಗೆ ಒಂದು ಲೈಫ್ ಫಿಲಾಸಫಿ ಹೇಳ್ತೀನಮ್ಮ. ಲೈಫಲ್ಲಿ ಯಾರನ್ನೋ ಇಷ್ಟಪಟ್ರಿ ಅಂತ ಅಪ್ಪ ಅಮ್ಮನೆಲ್ಲ ಎದುರಾಕ್ಕೊಂಡು ಮನೆ ಬಿಟ್ಟು ಹೋಗೋಕ್ಕೆ ಹೋಗಬೇಡಿ. ವಾರ ಎಲ್ಲ ಚೆನ್ನಾಗಿರುತ್ತೆ, ಅದಾದಮೇಲೆ ಅಪ್ಪ ಜ್ಞಾಪಕ ಬರ್ತಾರೆ, ಅಮ್ಮ ಜ್ಞಾಪಕ ಬರ್ತಾರೆ, ಅಣ್ಣ ಜ್ಞಾಪಕ ಬರ್ತಾನೆ, ತಂಗಿ ಜ್ಞಾಪಕ ಬರ್ತಾಳೆ, ಮನೆ ಜ್ಞಾಪಕ ಬರುತ್ತೆ, ಬೆಳೆದ 25 ವರ್ಷಗಳ ಪಯಣ ಜ್ಞಾಪಕ ಬರುತ್ತೆ. ತುಂಬ ಮಿಸ್ ಆಗ್ತೀವಿ ಲೈಫಲ್ಲಿ. ಅದಕ್ಕೆ ಇದನ್ನ ಯಾವುದು ಅರ್ಥ ಮಾಡ್ಕೊಳ್ಳದೆ ತುಂಬ ಜನ ಮನೆ ಬಿಟ್ಟೋದವರು ಸಿಟಿ ಸಿವಿಲ್ ಕೋರ್ಟಲ್ಲಿ ಡೈವರ್ಸ್ ಅಪ್ಲಿಕೇಶನ್ ಹಾಕ್ಕೊಂಡಿರೋದು ಸರ್. ಯಾಕೆಂದರೆ ಅಂದ್ಕೊಂಡಂಗೆ ಇರಲ್ಲ ಲೈಫ್, ಅಂದ್ಕೊಂಡಂಗೆ ಇರಲ್ಲ. ತುಂಬ ಸ್ಟ್ರಾಂಗ್ ಆಗಿರಿ. ಒಳ್ಳೆ ಸ್ಕೂಲ್ಗೆ ಹಾಕಿ ರ್ಯಾಂಕ್ ಬರೋಂಗೆ ಮಾಡಿರೋ ನಿಮ್ಮ ಅಪ್ಪನಿಗೆ, ಒಳ್ಳೆ ಕಾಲೇಜ್ಗೆ ಹಾಕಿ ರ್ಯಾಂಕ್ ಬರೋಂಗೆ ಮಾಡಿರೋ ನಿಮ್ಮ ಅಪ್ಪನಿಗೆ ಒಳ್ಳೆ ಹುಡುಗನ್ನ ಅಥವಾ ನೀನು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಗೊತ್ತಿಲ್ವಾ? ಪೇಷನ್ಸ್ ಇರಬೇಕಲ್ಲ. ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆನ ಬೀದಿಯಲ್ಲಿ ಹರಾಜು ಹಾಕಬೇಡಿ. ಹರ್ಟ್ ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮನ? ಹರ್ಟ್ ಮಾಡದೆ ನೀವು ಇರೋದೇ ಇಲ್ಲ ಗೊತ್ತು ನನಗೆ. ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ. ಫಿಲಾಸಫಿ ಎಲ್ಲ ಈಸಿ. ಪಕ್ಕದ ಮನೆ ಹುಡುಗನೋ ಹುಡುಗಿನೋ ತಪ್ಪು ಮಾಡಿದ್ರೆ ನನ್ನ ಮಗ ನನ್ನ ಮಗಳಂಗೆ ಮಾಡಿದ್ದಿದ್ರೆ ಸಾಯಿಸಾಗ್ತಿದ್ದೆ ಅಂತ ಡೈಲಾಗ್ ಹೇಳೋದು ಈಸಿ. ನಮ್ಮ ಮನೆ ಹುಡುಗ ಹುಡುಗಿ ತಪ್ಪು ಮಾಡಿದಾಗ ಅದನ್ನು ಫೇಸ್ ಮಾಡೋದು ಎಷ್ಟು ಕಷ್ಟ ಗೊತ್ತೇನು? ತುಂಬ ಕಷ್ಟ. ಚೆನ್ನಾಗಿ ಓದಬೇಕು. ಆ್ಯಂಡ್ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಹೇಳೋದು ಮರೆತ ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಚಿಕ್ಕಬಳ್ಳಾಪುರದ ಶಾಸಕ, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, 14 ಪುಸ್ತಕಗಳ ಲೇಖಕ, ಬರಹಗಾರ, ಮಾತುಗಾರ. ಬೆಂಗಳೂರಿಗೆ ಬಂದಾಗ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಇತ್ತು, ಅದು ತುಂಬ ದೂರ ಕರ್ಕೊಂಡು ಹೋಗ್ತಿದೆ. ನನಗಂತೂ ತುಂಬ ಕ್ಲಾರಿಟಿ ಇದೆ. 1000 ಎಕರೆ ಮಾಡಿದ್ರು ಅನ್ನ ಸಾರು, ಮ್ಯಾಕ್ಸಿಮಮ್ ಉಪ್ಪಿನಕಾಯಿ, ಒಂದೊಳ್ಳೆ ಗೀ ಅಷ್ಟೇ. ಶುಗರ್ ಬಂದರೆ ಅದೂ ಇಲ್ಲ, ಇನ್ನೂ ಬಂದಿಲ್ಲ ಸರ್ ನನಗೆ, ಅದೂ ಇಲ್ಲ. ಮ್ಯಾಕ್ಸಿಮಮ್ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ಲು ಚೇರು ಚೇಂಜ್ ಆಗ್ಬೋದು. ಹೇಳಿ ಇನ್ನೇನು ತಿನ್ನೋಕ್ಕಾಗುತ್ತೆ ಹೇಳಿ ಸರ್? ನಿಮ್ಗೆ ಗೊತ್ತಾ, ಬಡವ್ರ ಮನೆಗೆ ಹೋದರೆ ಬರೀ ಅನ್ನ ಸಾರು ಕೊಡ್ತಾರೆ. ನೀವು ಶ್ರೀಮಂತರ ಮನೆಗೆ ಊಟಕ್ಕೆ ಹೋಗಿ ಅನ್ನ ಸಾರು, ತುಪ್ಪ, ಉಪ್ಪಿನಕಾಯಿ ಏನೇನೋ ಸೈಡ್ಸ್ ಇಡ್ತಾರೆ. ಯಾಕೆ ಗೊತ್ತಾ? ಅವ್ರ ಮನೇಲಿ ಅನ್ನ ಸಾರು ಸಪ್ಪಗಿರುತ್ತಲ್ಲ ಸರ್. ಬಡವ್ರ ಮನೇಲಿ ಇದು ಯಾವುದೂ ಕೊಡಲ್ಲ, ಅನ್ನ ಸಾರೇ ಕೊಡ್ತಾರೆ, ಅದೇ ಚೆನ್ನಾಗಿ ಮಾಡಿರ್ತಾರೆ. ನೀವೆಷ್ಟೇ ಬೆಳೆದ್ರೂ ತಿನ್ನೋ ಡೈನಿಂಗ್ ಟೇಬಲ್ಲು ಚೇರು ಚೇಂಜ್ ಆಗುತ್ತೆ, ಇನ್ನೇನು ಚೇಂಜ್ ಆಗೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಜೀವನದಲ್ಲಿ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ಸರ್ ನಾನೊಬ್ಬ ನ್ಯೂ ಎಂಟ್ರಪ್ರಿನರ್.
ನನ್ನ ಕ್ಷೇತ್ರದಲ್ಲಿ 24/7 ನನ್ನ ತಂದೆ ತಾಯಿ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗದೆ ತೀರೋದ್ರು. ನಾನಿವತ್ತು 10 ಆ್ಯಂಬುಲೆನ್ಸ್ 24/7, ಡೇ ಶಿಫ್ಟಲ್ಲಿ 10 ಜನ ಡ್ರೈವರ್ಸು, ನೈಟ್ ಶಿಫ್ಟಲ್ಲಿ 10 ಜನ ಡ್ರೈವರ್ಸು, ಇದುವರೆಗೂ 7,000 ಜನನ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. 0 ಗೌರ್ಮೆಂಟ್ ಇಂಟರ್ವೆನ್ಷನ್. ಒಂದು ಡ್ರೈವರ್ಗೆ 25,000 ಸ್ಯಾಲ್ರಿ, 20 ಡ್ರೈವರ್ಸು, ಸ್ಟ್ಯಾಂಡ್ ಬೈ ಒಬ್ಬ ಡ್ರೈವರು, ಒಂದರಲ್ಲಿ ವೆಂಟಿಲೇಟ್ರು, ಎಲ್ಲದರಲ್ಲೂ ಆಕ್ಸಿಜನ್ನು, ಇಬ್ಬರು ಡೇ ಶಿಫ್ಟಲ್ಲಿ ಇಬ್ಬರು, ನೈಟ್ ಶಿಫ್ಟಲ್ಲಿ ಇಬ್ಬರು ಟೆಲಿಕಾಲರ್ಸ್ನಿಟ್ಟು ಕಾಲ್ ಬಂದಿದ್ದು 12 ನಿಮಿಷಕ್ಕೆ ಮನೆ ಮುಂದೆ ಆ್ಯಂಬುಲೆನ್ಸ್ ನಿಲ್ಲಿಸಿ ಎಮರ್ಜೆನ್ಸಿನ ಟೇಕ್ ಕೇರ್ ಮಾಡಿ 106 ಜನನ ಕಾಪಾಡಿದ್ದೀವಿ. ಇದಕ್ಕೆ ತಿಂಗಳಿಗೆ 10ರಿಂದ 15 ಲಕ್ಷ ಖರ್ಚು ಬರುತ್ತೆ. ನನಗೆ ಒಂದು 40-60 ಸೈಟ್ ತೆಗಿಬೇಕು ಅಂತ ಬುದ್ಧಿ ಇಲ್ಲ ಅಂದ್ಕೊಂಡಿದ್ದೀರಾ ಏನು? 10-12 ಲಕ್ಷ ಉಳಿಸಿ 1.5 ಕೋಟಿಗೆ ಒಂದು 40-60 ತೆಗಿಯೋಕ್ಕೆ ಗೊತ್ತಿಲ್ಲ ಅಂತ, ಅಷ್ಟು ಗೊತ್ತಿಲ್ಲದೇ 106 ಕೋಟಿ ಎಂಪೈರ್ ಕಟ್ಟಿದ್ನ ಏನು? ಗೊತ್ತಿದೆ ನನಗೆ, ಕ್ಲಾರಿಟಿ ಇದೆ, ನನಗೆ ಕ್ಲಾರಿಟಿ ಇದೆ. ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಸ್ಪಷ್ಟತೆ ನನಗಿದೆ. ಯಾಕೆ 10 ಆ್ಯಂಬುಲೆನ್ಸ್ ಇಟ್ಟು ಒಂದು ಕ್ರಿಟಿಕಲ್ ಯಾವುದೋ ನನ್ನ ಇಂಟರ್ಫಿಯರೆನ್ಸಿಂದ ಒಂದು ತಾಯಿ ಜೀವ ಬದುಕಿದ್ರೆ ಅವ್ರ ಮಕ್ಕಳ ಲೈಫಲ್ಲಿ ಡಿಫ್ರೆನ್ಸೇ ಬಂದುಬಿಡುತ್ತೆ, ಡಿಫ್ರೆನ್ಸ್ ಬರುತ್ತೆ. ನಾನು ನಿಮ್ಗೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಹುಡುಗರು ಅಷ್ಟೇ, ಅಪ್ಪ ಅಮ್ಮ ಗೌರವ ಕೊಡಿ, ಎದುರು ಮಾತಾಡಬೇಡಿ. ಕಿತ್ತೋಗಿರೋರ ಹತ್ರ ಎಲ್ಲ ಲೈಫಲ್ಲಿ ಬಯಸ್ಕೋಬೇಕಾಗತ್ತೆ. ಜನ್ಮ ಕೊಟ್ಟಿರೋರು ಸಹಿಸ್ಕೊಳ್ಳಿ, ಏನು ಮಾಡ್ತೀರಾ ಸಹಿಸ್ಕೊಳ್ಳಿ. ನಾಳೆ ರೋಡ್ಗೆ ಅಡ್ಡ ಹೋದ್ರೆ ಒಂದು 2 ವೀಲರ್ ಅವ್ನು ಬೈತಾನೆ ಬಾಯಿಗೆ ಬಂದಂಗೆ, ಯಾರ್ಯಾರೋ ಬೈತಾರೆ. ಅಪ್ಪ ಅಮ್ಮ ಕಂಡ್ರು ಜನ್ಮ ಕೊಟ್ಟಿದ್ದಾರೆ, ಒಂದು ಮಾತಂತಾರೆ ಬಿಡಿ, ಒಂದು ಮಾತಂತಾರೆ, ತಲೆ ಕೆಡಿಸ್ಕೊಬೇಡಿ. ನಾನು ಫೈನಲಿ ನಮ್ಮ ಷಡಕ್ಷರಿ ಸರ್ ಬಂದು ಕರೆದ್ರು. ನನಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗ್, ನಾನು ಬಯಾಲಜಿ ಪಾಠ ಮಾಡೋದ್ರಿಂದ ನನಗೆ ವೀಕ್ಲಿ 2 ಡೇಸ್ ಆದರೂ ನನ್ನ ಸಂಸ್ಥೆಯಲ್ಲಿ, ನಾನು ಲಾಸ್ಟ್ ಇಯರು ಸ್ವಲ್ಪ ಪಾಠ ಮಾಡೋಕ್ಕಾಗಲಿ, ಈ ವರ್ಷ ತುಂಬ ಡೆಡಿಕೇಟೆಡ್ ಆಗಿ 7-8 ಸೆಕ್ಷನ್ಗೆ ಪಾಠ ಮಾಡಬೇಕು ಸರ್. ನಾನು ಜನರಲಾಗಿ ಯಾವುದೂ ಕಾರ್ಯಕ್ರಮಕ್ಕೆ ಹೋಗಲ್ಲ. ರೀಸನ್ ಯಾಕೆಂದರೆ ಪರಿಶ್ರಮ ಇಸ್ ಮೈ ಫ್ಯೂಚರ್. ಅದು ನನಗೆ ಗೊತ್ತು. ರಾಜಕಾರಣ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಸೋಲ್ತೀವಿ ಗೆಲ್ತೀವಿ ಎಲ್ಲ ಗೊತ್ತಿದೆ ನನಗೆ. ಪರಿಶ್ರಮ ಇಸ್ ಮೈ ಬ್ರೆಡ್ ಆ್ಯಂಡ್ ಬಟರ್, ನನ್ನ ಫ್ಯೂಚರ್ ಅದು. ಮತ್ತು ಆ ಟೀಚರಾಗಿ ಇನ್ನೂ ಇದ್ದೆ. ಈ ಕಾರ್ಯಕ್ರಮಕ್ಕೆ ಕರೆದ್ರು. ಸರ್ ಮೇಲೆ, ಟೀಮ್ ಮೇಲೆ, ನಿಮ್ಮ ಮೇಲೆ ಗೌರವದಿಂದ ಬಂದಿದ್ದೀನಿ. ಸಾಮಾನ್ಯ ಹುಡುಗನೂ ವಿಧಾನಸೌಧಕ್ಕೆ ಬರ್ಬೋದು. ಡೆಮಾಕ್ರಸಿ ಬದುಕಿದೆ ಅನ್ನೋದಕ್ಕೆ ಆವಾಗ ದೇವರು ನಮ್ಮಂಥ ಹುಡುಗರನ್ನ ಗೆಲ್ಲಿಸ್ತಾ ಇರ್ತಾನೆ. ಪ್ರಜಾಪ್ರಭುತ್ವ ಸತ್ತೋಗಿಲ್ಲ ಅಂತ ಹೇಳ್ಸೋಕ್ಕೆ. ಸೊ ಆ ಭಗವಂತನಿಗೆ ನನ್ನ ಮೊದಲ ಪ್ರೀತಿ, ಮೈ ಫಸ್ಟ್ ಲವ್, ನನ್ನ ಮೊದಲ ಪ್ರೇಯಸಿ ಹೆಸರು ಮಂಜುಳಾ ಅಂತ, ಅವಳನ್ನು ನನ್ನ ತಾಯಿ ಅಂತ ಕರಿತೀನಿ. ನಮ್ಮ ಪ್ರತಿಯೊಬ್ಬರ ಮೊದಲ ಲವ್ ಮದರ್ರೇ. ನಿನ್ನ ಮೊದಲ ಪ್ರೀತಿ ನಿನ್ನ ತಾಯಿನೇ. ಕೊನೆವರೆಗೂ ಪ್ರೀತಿಸ್ತೀವಿ, ಅದಕ್ಕೆ ಮೊದಲ ಪ್ರೀತಿನ. ನಮ್ಮ ತಾಯಿ ನಮ್ಮ ಫಸ್ಟ್ ಲವ್. ನಮ್ಮ ಸಕ್ಸಸ್ ನೋಡಿಲ್ಲ, ನಮ್ಮ ಫೇಲ್ಯೂರ್ ನೋಡಿಲ್ಲ, ನಮ್ಮ ಸ್ಟೇಟಸ್ ನೋಡಿಲ್ಲ. 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಜಗತ್ತಿಗೆ ತಂದು ಕೊನೆವರೆಗೂ. ಸರ್, ಕೆಲವರು ವಯಸ್ಸಿಗೆ ಬಂದಿರೋ ಮಕ್ಕಳು ಅಮ್ಮಂದ್ರ ಮುಂದೆ ಸತ್ತೋದ್ರೆ, ನಾನು ಎಷ್ಟೋ ಜನ ಮಕ್ಕಳು 70-80 ವರ್ಷ ತಾಯಿ ಸತ್ತೋದ್ರೆ ಕೆಲವರು ಅಳಲ್ಲ ಸರ್, ಏಜ್ ರಿಲೇಟೆಡ್ಡು ಅಂತಾರೆ. ಆದರೆ ಮಕ್ಕಳು ಸತ್ತೋದ್ರೆ, 70-80 ವರ್ಷದ ಮಕ್ಕಳು ಸತ್ತೋದ್ರೆ ಅವ್ರಿಗೆ 100 ವರ್ಷ ಆಗಿರುತ್ತೆ ಸರ್. ನಾನು ಕೆಲವು ಹಳ್ಳಿಯಲ್ಲಿ ಯಾರೋ 99 ವರ್ಷ, ಅವ್ರ ಮಗನಿಗೆ 79-80 ವರ್ಷ ಸತ್ತೋಗಿದ್ರೆ ಅಮ್ಮ ಲಿಟ್ರಲಿ ಹೆಂಗೆ ಅಳ್ತಿದ್ದಾಳೆ ಅಂದರೆ, ಅದೇ ಆಕೆ ಸತ್ತೋಗಿದ್ರೆ ಅಳ್ತಿರಲ್ಲ, ಏಜ್ ರಿಲೇಟೆಡ್ ಅಂತ ಬಿಟ್ಬಿಡೋರು, ಏನಾಗ್ತಿರಲ್ಲ ಅಂತ ಬಿಟ್ಬಿಡ್ಬೋದು. ಏನಿಲ್ಲ, ನಿಮ್ಮ ಮಗಳಿಗೆ ಚೆನ್ನಾಗಿಲ್ಲ ಅಂದರೆ ಸೂಪರ್ ಸ್ಪೆಷಾಲಿಟಿಯಲ್ಲಿ ತೋರಿಸೋ ನಿಮಗೆ, ಅಮ್ಮಗೆ ಚೆನ್ನಾಗಿಲ್ಲ ಅಂದರೆ ಆರೋಗ್ಯಶ್ರೀ ಕಾರ್ಡಿಂದನೇ ಹೋಗ್ತೀವಿ ಸರ್. ನಿಮ್ಮ ಮಕ್ಕಳು ಅದೇ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಸೇವಿಂಗ್ ಮಾಡಿ ಸರ್, ಸ್ವಲ್ಪ ಸೇವಿಂಗ್ ಮಾಡಿ. ಅವ್ರ ಮಗಳಿಗೆ ಶಾಪಿಂಗ್ ಮಾಲಲ್ಲೇ ಬಟ್ಟೆ ಕೊಡಿಸ್ತಾರೆ, ನಿಮಗೆಲ್ಲ ಫುಟ್ಪಾತಲ್ಲೇ ಬಟ್ಟೆ ತರ್ತಾರೆ. ಇದನ್ನು ಮರ್ತೋಗ್ಬೇಡಿ ಸರ್. ಫಾರಿನ್ ಟ್ರಿಪ್ ಬೇಕು ಅಂದರೆ 5 ಸ್ಟಾರ್ ಹೋಟ್ಲಲ್ಲಿ ಅವ್ರು ಇರ್ತಾರೆ, ನಿಮಗೆ ಮಾತ್ರ ಯಾವುದೋ ಒಂದು ಒಳ್ಳೆ ಸಿಂಪಲ್ 3 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡಿಕೊಡ್ತಾರೆ. ಇದನ್ನು ಮರ್ತೋಗ್ಬೇಡಿ ಸರ್. ಮಕ್ಕಳನ್ನ ನೋಡೋ ರೀತಿ ಬೇರೆ. ನಿಮ್ಮ ಮಕ್ಕಳು ಬದಲಾಗಿದ್ದಾರೆ, ತುಂಬ ಬದಲಾಗಿದ್ದಾರೆ. ಸೊಸೈಟಿ ಬದಲಾಗೋಗಿದೆ, ಏನು ಮಾಡೋಕ್ಕೂ ಆಗಲ್ಲ. ವೆಲ್ಕಮ್ಗೆ ಆರ್ಟಿಫಿಷಿಯಲ್ ಲೆಮನ್ನ, ಕೈ ತೊಳೆಯೋಕ್ಕೆ ನ್ಯಾಚುರಲ್ ಲೆಮನ್ನ ಕೊಡ್ತಾ ಇದೆ ಈ ಸಮಾಜ. ಎಲ್ಲ ವಿಚಿತ್ರವಾಗೇ ಇದೆ. ಚೆನ್ನಾಗಿ ಓದಿ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತಷ್ಟು ನಿಮಗೆಲ್ಲ ಫ್ಯೂಚರ್ ಚೆನ್ನಾಗಿರಲಿ. ಷಡಕ್ಷರಿ ಸರ್, ನಿಮ್ಮ ಸಂಘಕ್ಕೆ ಒಳ್ಳೇದಾಗಬೇಕು. ನಾವಿವತ್ತು ನಮ್ಮ ಸರ್ಕಾರದಿಂದ ನಾನು ಭಾಳ ಡಿಮ್ಯಾಂಡ್ಸ್ ಇಟ್ಟಿದ್ದೀನಿ ಸರ್. ನಾನು ನಿಮ್ಮ ಪರ, ನೌಕರರ ಪರ. ನೀವೇನು ಹೊಸ ಡಿಮ್ಯಾಂಡ್ ಇಟ್ಟಿದ್ದೀರಾ, ನಾನು ಗಟ್ಟಿಯಾಗಿ ಧ್ವನಿ ಎತ್ತೀನಿ. ನಾನು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಾನು ಒಪ್ಪಿಸ್ತೀನಿ.
ಮತ್ತು ನನಗೆ ನನ್ನ ಟೀಚಿಂಗ್ ಫ್ರೆಟರ್ನಿಟಿ ಬಗ್ಗೆ ಎಲ್ಲ ನನಗೆ ಅಪಾರವಾದ ಗೌರವ ಇದೆ. ಮೋಸ್ಟ್ಲಿ ಇದೇ ಸಂದರ್ಭದಲ್ಲಿ ನಾನೆಲ್ಲ ಸರ್ಕಾರಿ ನೌಕರರನ್ನ, ಟೀಚರ್ಸ್ನ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಈ ಸ್ಟೇಟಲ್ಲಿ ಎಜುಕೇಷನ್ ಸೆಕ್ಟರಲ್ಲಿ ಏನಾದರೂ ರೆವಲ್ಯೂಷನ್ ಮಾಡೋ ದಿನ ಬಂದರೆ, ನನಗೆ ಅವಕಾಶ ಬಂದರೆ, ದಯವಿಟ್ಟು ಸೈನ್ಸ್ನ, ಮ್ಯಾಥಮೆಟಿಕ್ಸ್ನ ಕನ್ನಡ ಮೀಡಿಯಮ್ ಹುಡುಗರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ ಸರ್. ಸರ್, ಕನ್ನಡ ಮೀಡಿಯಮಲ್ಲಿ ಸೈನ್ಸು ಮ್ಯಾಥ್ಸ್ನ ಕನ್ನಡದಲ್ಲಿ ಓದ್ಕೊಂಬಂದು PUCಯಲ್ಲಿ ಏನೂ ಅರ್ಥ ಆಗ್ತಾ ಇಲ್ಲ ಸರ್. ನಮಗೆ 7th, 8th, 9th ವಿಜ್ಞಾನನ ಕನ್ನಡದಲ್ಲಿ ಹೇಳ್ಕೊಟ್ಟು ಬಿಡ್ತಾ ಇದ್ದಾರೆ. PUCಗೆ ಬಂದು ಇಂಗ್ಲೀಷಲ್ಲಿ ಕಲಿಯೋಕ್ಕಾಗದೆ ನಾವು ಡಾಕ್ಟರ್ಸ್ ಆಗ್ತಾ ಇಲ್ಲ ಸರ್. ಕನ್ನಡ ಮೀಡಿಯಮ್ ಹುಡುಗರು IITಗೆ ಹೋಗೋಕ್ಕಾಗ್ತಿಲ್ಲ ಸರ್. ಅದಕ್ಕೋಸ್ಕರ 6ನೇ ಕ್ಲಾಸಿಂದ ಸೈನ್ಸು ಮ್ಯಾಥ್ಸ್ನ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಇಂಗ್ಲೀಷಲ್ಲಿ ಕಲಿಸ್ಬೇಕು ಸರ್. ಶ್ರೀಮಂತರ ಮಕ್ಕಳೇ CBSEಗೆ ಹೋಗ್ತಾರೆ, ಬಡವ್ರ ಮಕ್ಕಳು ಓದಬಾರ್ದಾ? ದಯವಿಟ್ಟು ಅಲ್ಲಿ ಯಾರು ಭಾಷಾಭಿಮಾನ ಆ ವಿಚಾರದಲ್ಲಿ ತೋರಿಸ್ಬೇಡಿ ಸರ್. ಯಾಕೆ ಗೊತ್ತಾ ಸರ್, ಸೈನ್ಸು ತುಂಬ ಸ್ಟ್ರಗಲ್ ಮಾಡ್ತಿದ್ದೀವಿ ಸರ್. ನಾನು SSLCಯಲ್ಲಿ ಪೆರೇಸ್ ಅಂದರೆ 2nd ಟಾಪರ್ ಸರ್. PUCಗೆ ಹೋಗಿ ಸೇರಿದ್ರೆ ಒಂದು ಟರ್ಮಿನಾಲಜಿ ಅರ್ಥ ಆಗ್ತಿಲ್ಲ ಸರ್. ನಾನು ಲಿಟ್ರಲಿ ಹತ್ತಿದ್ದೀನಿ ಸರ್. ನಾನು ಡಾಕ್ಟ್ರೇ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಬಂದ್ಬಿಟ್ಟಿದೆ. ಏನೂ ಅರ್ಥ ಆಗ್ತಿಲ್ಲ ಸರ್ ಬಯಾಲಜಿ. ಇವತ್ತು ನಾನು ಮಾಡೋ ಬಯಾಲಜಿ ಕರ್ನಾಟಕಕ್ಕೆ ಅರ್ಥ ಆಗುತ್ತೆ, ಅದು ಬೇರೆ ಸರ್. ದೇವರಾಣಿ ನನಗೆ ಹೆಂಗೆ ನೋವಾಯಿತು ಅಂದರೆ ಅಳೋದೊಂದು ಬಾಕಿ ಸರ್. ಕನ್ನಡ ಮೀಡಿಯಮ್ ಮಕ್ಕಳಿಗೆ 6ನೇ ಕ್ಲಾಸಿಂದ ಸೈನ್ಸು ಮ್ಯಾಥ್ಸ್ನ ನಾನು ನಮ್ಮ ಶಿಕ್ಷಣ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ 3-4 ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಅದೊಂದು. ಮತ್ತು ಇನ್ನೊಂದೇನು ಅಂದರೆ 6th ಸ್ಟ್ಯಾಂಡರ್ಡಿಂದ ಸೈನ್ಸ್ ವಿಚಾರಕ್ಕೆ 11th, 12th ಏನಾಗಿದೆ ಸರ್, ಸಡನ್ನಾಗಿ NCERT ಕೊಟ್ಬಿಟ್ಟಿದ್ದಾರೆ ಸೈನ್ಸು. ಆ ಸ್ಟ್ಯಾಂಡರ್ಡ್ ಬೇರೆ ಇದೆ, ಇಲ್ಲಿ ಸೈನ್ಸಲ್ಲಿರೋ ಸ್ಟ್ಯಾಂಡರ್ಡ್ ಬೇರೆ ಇದೆ. ಮಕ್ಕಳು, ಕನ್ನಡ ಮೀಡಿಯಮ್ ಮಕ್ಕಳು ಕೋಪಪ್ ಆಗೋಕ್ಕಾಗ್ತಿಲ್ಲ. ಆ ದಿನ ನನ್ನ ಲೈಫಲ್ಲಿ ಬರುತ್ತೆ, ಆ ಚೇಂಜ್ ನಾನು ತರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಯಾಕೆಂದರೆ ಅವತ್ತು ಈ ಕ್ರೌಡ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅವತ್ತೇ ಕೇಳಿದ್ರಪ್ಪ ಅಂತ. ಎಸ್, ತುಂಬ ಜನ. ನಾನು ಸರ್ ಒಂದು ಲಾಸ್ಟ್ 2 ನಿಮಿಷ ನನ್ನ ಕ್ಷೇತ್ರದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ ಸರ್. SSLC ಮಕ್ಕಳಿಗೆ ಲಾಸ್ಟ್ ಇಯರ್ ಅಕ್ಟೋಬರ್ಗೆ ಸಿಲೆಬಸ್ ಮುಗಿಸ್ದೆ ಸರ್. ಸರ್ 96 ಡೈಲಿ ಎಕ್ಸಾಮ್ಸ್ ಬರ್ಸಿದ್ದೀನಿ ನನ್ನ ಕ್ಷೇತ್ರ ಕನ್ನಡ ಮಾಧ್ಯಮದ SSLC ಮಕ್ಕಳ ಕೈಯಲ್ಲಿ. ಡೈಲಿ ಎಕ್ಸಾಮ್ BEO ಪೇಪರ್ ಆಫೀಸಿಂದ ಸ್ಕೂಲ್ಗೆ ಹೋಗುತ್ತೆ, ಅವ್ರು ಬರೀತಾರೆ. ಸಾಯಂಕಾಲ BEO ಆಫೀಸ್ಗೆ ಆ ಪೇಪರ್ ವಾಪಸ್ ಬರುತ್ತೆ. ಅದನ್ನು ಇಂಟರ್ ಸ್ಕೂಲ್ ಎವ್ಯಾಲ್ಯೂಷನ್ ಮಾಡಿ 96 ಎಕ್ಸಾಮ್ ಸಕ್ಸಸ್ಫುಲ್ಲಾಗಿ ಬರ್ಸಿದ್ದೀನಿ ಸರ್. ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ ಪೇಪರ್ ಖರ್ಚು ನಂದು 27-28 ಲಕ್ಷ ಖರ್ಚು ಮಾಡಿದೆ ಸರ್. ಪ್ರತಿದಿನ 2,500 ಪೇಪರ್ ಪ್ರಿಂಟ್ ಆಗಬೇಕು. ಮತ್ತು ಪೇಪರ್ ಪ್ರತಿದಿನ 5 ಗಂಟೆಗೆ ಮೆಜೆಸ್ಟಿಕ್ಕಿಂದ ಆಗ್ತಿದ್ದೆ ಸರ್. ಪೇಪರ್ ಲೀಕ್ ಆಗೋಕ್ಕೂ ಬಿಟ್ಟಿಲ್ಲ. ಡೈಲಿ 96 ಎಕ್ಸಾಮ್ ಮಾಡಿದ್ದೀನಿ. ಈ ವರ್ಷ 200 ಎಕ್ಸಾಮ್ ಇಡ್ತಾ ಇದ್ದೀನಿ ಸರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಕಾರ್ಪೊರೇಟ್ ಸ್ಕೂಲ್ ಥರ. ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ನನ್ನ ಕೈಯಲ್ಲಾಗಿದ್ದು, ನನ್ನ ತಂದೆ ತಾಯಿ ಇಲ್ದಿರೋ 52 ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಸರ್. ನನ್ನ ಕ್ಷೇತ್ರದಲ್ಲಿ ಓದೋ SSLC ಮಕ್ಕಳಿಗೆ 1000, PUC ಮಕ್ಕಳಿಗೆ 2000, ಡಿಗ್ರಿ ಇಂಜಿನಿಯರಿಂಗ್ ಓದೋ ಮಕ್ಕಳಿಗೆ 3000, ಸಾವಿರಾರು ಜನ ಮಕ್ಕಳಿಗೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಟ್ಟೆ ಸರ್, ಆ್ಯಂಬುಲೆನ್ಸ್ ಜೊತೆಗೆ. ಇದೆಲ್ಲ ಯಾಕೆ ಅಂದರೆ, ಎಸ್, ಈ ಸಮಾಜ ನಮ್ಮಂಥವ್ರ ಮೇಲೆ ಭಾಳ ಭರವಸೆ ಇಟ್ಟಿದೆ ಸರ್. ಪ್ರದೀಪ್ ಈಶ್ವರ್ ಸೋತೋದ್ರೆ ನಾಳೆ ಈ ಸಮಾಜ ಯಾವ ಯಂಗ್ಸ್ಟರ್ಸ್ನೂ ನಂಬಲ್ಲ. ನಾನು ಗೆಲ್ಲಬೇಕು, ನನಗೋಸ್ಕರ ಅಲ್ಲ. ನಾಳೆ ಒಬ್ಬ ಯಂಗ್ಸ್ಟರ್ ಏನೋ ಚೇಂಜ್ ಮಾಡ್ತೀನಿ ಅಂತ ಬಂದರೆ ಈ ಸಮಾಜದಲ್ಲಿ ಒಂದು ರೇ ಆಫ್ ಹೋಪ್ ನಾವು ಸೆಟ್ ಮಾಡಬೇಕು. ವಿ ಆರ್ ದ ನೆಕ್ಸ್ಟ್ ಜನ್ರೇಷನ್ ಲೀಡರ್ಸ್, ವಿಲ್ ಸರ್ಟೈನ್ಲಿ ಬ್ರಿಂಗ್ ದ ಚೇಂಜ್. ಗ್ರಾಸ್ ರೂಟ್ ಲೆವೆಲ್ ಸಮಸ್ಯೆಗಳು ನನಗೆ ನಿಜವಾಗ್ಲೂ, ನಾನು ಪವರ್ಟಿನ ಕ್ಯಾಲೋರಿಯಲ್ಲಿ ಕೌಂಟ್ ಮಾಡಿ ಓದ್ಕೊಂಡಿದ್ದೆ ಸರ್ ಎಕ್ಸಾಮ್ಗೆ. ಆದರೆ ಹಳ್ಳಿಗಳಿಗೆ ಹೋದಾಗ ಗೊತ್ತಾಯಿತು, ಪವರ್ಟಿನ ಕ್ಯಾಲರಿಯಲ್ಲ ಮಗ, ಕಷ್ಟದಲ್ಲಿ ಕೌಂಟ್ ಮಾಡಬೇಕು ಅನ್ನೋ ಇಂಟೆನ್ಸಿಟಿ ಹಳ್ಳಿಗಳ ಸಂಧಿಗಳಲ್ಲಿ ಹೋದಾಗ ನನಗೆ ಗೊತ್ತಾಯಿತು. ಇವತ್ತು ಸಮಾಜದಲ್ಲಿ ತುಂಬ ಚೇಂಜಸ್ ಬರೋದಿದೆ. ನೀವು ಸರ್ಕಾರಿ ನೌಕರರು ತುಂಬ ಕಷ್ಟಪಡ್ತಿದ್ದೀರಾ, ನಿಮ್ಮ ಅಪ್ಪ ಅಮ್ಮನು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರ ಆರೋಗ್ಯ ಸರ್, ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಸರ್, ಪ್ಲೀಸ್ ಸರ್. ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀವು PUC ಮಾಡಿರೋರು ನಿಮ್ಮ ಅಪ್ಪಗೆ ಬಲವಂತ ಮಾಡಿ ಕರ್ಕೊಂಡೋಗಿ. ನಿಮ್ಮ ಅಪ್ಪಗೆ BP ಎಷ್ಟು ವರ್ಷದಿದೆ ಅಂತ ನಿಮಗೆ ಗೊತ್ತಿರಲ್ಲ. ನಿಮ್ಮ ಅಪ್ಪಗೆ ಡಯಾಬಿಟಿಕ್ ಎಷ್ಟು ವರ್ಷದಿಂದ ಇದೆ ಅಂತ ಗೊತ್ತಿರಲ್ಲ. ಒಂದು ಪರವಾಗಿಲ್ಲ, ಏನಾಗಲ್ಲ, ನಾರ್ಮಲ್ ಇದ್ದರೂ ಪರವಾಗಿಲ್ಲ, ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿ. ನಿಮ್ಮ ತಂದೆ ನೀನು ಇನ್ನೊಂದು ಮನೆಗೆ ಹೋಗೋವರೆಗೂ, ನೀನು ಸೆಟ್ಲಾಗೋವರೆಗೂ ಅಲ್ಲ, ನಿನಗೋಸ್ಕರ ಬದುಕಿರ್ತಾರೆ. ನೀನೇ ಫ್ಯೂಚರ್ ಅಂದ್ಕೊಂಡು ಬದುಕಿರ್ತಾರೆ. ನಿಮ್ಮ ಅಪ್ಪಗೇನು ಆಗಬಾರ್ದು, ನಿಮ್ಮ ಅಮ್ಮಗೇನು ಆಗಬಾರ್ದು. ಎಲ್ಲ ತಾಯಂದ್ರಿಗೂ ಅಷ್ಟೇ. ಸ್ವಲ್ಪ ಟೈಮಿಗೆ ಊಟ ಮಾಡ್ರಮ್ಮ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯ. ನನ್ನ ಕೆಲವು ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್, ಮೊನ್ನೆ ಒಬ್ಬರು ಡಾಕ್ಟ್ರು, ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಡಾಕ್ಟ್ರು ಸರ್, ಕಾರ್ಡಿಯಾಕ್ ಅರೆಸ್ಟಾಗಿ ಬಿದ್ದೋದ್ರು ಸರ್. ಹೆಂಗೆ ಹಿಂಸೆ ಆಯಿತು ಅಂದರೆ. ಮತ್ತು ಇನ್ನೊಂದು ಸರ್, ನಮ್ಮ ಅಕಾಡೆಮಿಗೆ ಒಬ್ಬ ಹುಡುಗಿ ಬರ್ತಿದ್ಲು ಸರ್.
ಅವ್ರ ತಂದೆ ಬಂದು ನಮ್ಮ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಸರ್. ಪ್ರತಿದಿನ ಸಂಜೆ ಅವರಪ್ಪ ಬೈಕಲ್ಲಿ ಬಂದು ಆ ಹುಡುಗಿನ ಕರ್ಕೊಂಡೋಗಿ ನಾನು ಡೈಲಿ ವಿಶ್ ಮಾಡ್ತಿದ್ರು ಸರ್. ನಾನೊಂದು 20-30 ಸಲ ಮಾತಾಡಿರ್ತೀನಿ. ಆದರೆ ನೆಕ್ಸ್ಟ್ ಡೇ ಅವರಪ್ಪ ಬಂದಿರಲಿಲ್ಲ ಸರ್. ನನಗೆ ಚಿಕ್ಕಬಳ್ಳಾಪುರದಿಂದ ಮೆಸೇಜ್ ಬಂತು, ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು ಅಂತ. ಪ್ರತಿದಿನ ಸಾಯಂಕಾಲ ಬಂದು ಬೈಕಲ್ಲಿ ಹಚ್ಕೊಂಡು ಹೋಗ್ತಿದ್ದಬ್ಬ ಅಪ್ಪ ಅವತ್ತಿರಲಿಲ್ಲ. ಆ ಹುಡುಗಿ ಅದೇ ಕಾರಿಡಾರ್ಗೆ ಬಂದು ಕೆಳಗಡೆ ನಿಂತ್ಕೊಂಡು ಕಣ್ಣೀರಾಗ್ತಾ ಇದ್ಲು. ಈಗ ಕುಟುಂಬ ಹೇಗಿದೆ, ಅವ್ರು ಹೆಂಗೆ ಸರ್ವೈವ್ ಆಗೋದು ಯಾರು ಹೇಳೋಕ್ಕಾಗತ್ತೆ ಸರ್. ನಮ್ಮ ತಂದೆ ತಾಯಿ ತೀರೋದ್ಮೇಲೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. UPSC ಮಾಡೋಣ ಅಂದರೆ ಇಂಗ್ಲೀಷ್ ತಲೆಗತ್ತಾ ಇಲ್ಲ. ಅತ್ತಲ್ಲ 8-10 ಅವರ್ ಓದೋ ಅಭ್ಯಾಸ ರೂರಲ್ ಮಕ್ಕಳಿಗೆ ಕಷ್ಟ. ಲೈಬ್ರರಿಯಲ್ಲಿ ಕುತ್ಕೊಂಡು ಡೇ ಆ್ಯಂಡ್ ನೈಟ್ ಓದಬೇಕು ಅಂತ ಹೋದ್ರೂ 1.5-2 ಅವರ್ಗೆ ಡಿಸ್ಟ್ರಾಕ್ಟ್ ಆಗ್ತೀವಿ. ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ, ನಾನೇನೋ ಗ್ರೇಟ್ ಅಂತ ಬಿಲ್ಡಪ್ ಕೊಡೋಕ್ಕೆ ನಾನು ರೆಡಿನೇ ಇಲ್ಲ. ಐ ವಾಂಟ್ ಟು ಸ್ಪೀಕ್ ದ ರಿಯಾಲಿಟಿ ಟು ದಿಸ್ ಜನ್ರೇಷನ್. ಲೈಬ್ರರಿಯಲ್ಲಿ ಕುತ್ಕೊಂಡ್ರೆ 2 ತಾಸು ಓದೋಕ್ಕಾಗಲ್ಲ. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವರೆಲ್ಲ 6-7 ತಾಸು ಓದ್ತಾರೆ. ಡೈರೆಕ್ಟಾಗಿ ಓದಬೇಕಾ, ಬಯಟ್ ಮಾಡಬೇಕಾ, ನೋಟ್ಸ್ ಮಾಡಿ ಓದಬೇಕಾ, ಹೆಂಗೆ ಜ್ಞಾಪಕ ಇಟ್ಕೋಬೇಕು ಏನೂ ಗೊತ್ತಿಲ್ಲ. IAS KS ಎಲ್ಲ ಸ್ಪಾಯ್ಲ್ ಆಗುತ್ತೆ. ನಾನೇನು ದಡ್ಡ ಅಲ್ಲ ಸರ್, ನಾನು ಸ್ವಲ್ಪ ಬುದ್ಧಿವಂತ. ಪಾಪ ಆವ್ರೇಜ್ ಹುಡುಗರು ಹುಡುಗಿರ ಪರಿಸ್ಥಿತಿ ಏನು, ಡಿಸ್ಟ್ರಾಕ್ಟ್ ಆಗಬಾರ್ದು. ಸಾಧ್ಯ ಆದರೆ ಒಂದು 6 ತಿಂಗಳು 1 ವರ್ಷ ಮೊಬೈಲಿಂದ ದೂರ ಇರಿ. DP ತೆಗೆದಾಕಿ. ನೀಟ್ಗೆ ಓದ್ತಾ ಇದ್ದೀರಾ DP ತೆಗೆದಾಕಿ. IITಗೆ ಓದ್ತಿದ್ದೀರಾ DP ತೆಗೆದಾಕಿ. PCMB ತಗೊಂಡಿದ್ರೆ DP ತೆಗೆದಾಕಿ. ಮತ್ತೆ DP ಹಾಕಿದ್ರೆ ಅದು MBBS ಕಾಲೇಜ್ ಮುಂದೆ ನಿಮ್ಮ ಅಪ್ಪ ಅಮ್ಮ ನಿಲ್ಲಿಸ್ಕೊಂಡು ಅಡ್ಮಿಷನ್ ಟೈಮಲ್ಲಿ ಹಾಕೋ ಫೋಟೋ ಬೀಳ್ಬೇಕು ಅದರಲ್ಲಿ. ನನ್ನ ತುಂಬ ಜನ ಅಂತಾರೆ ಸರ್, ಪ್ರದೀಪ್ ಈಶ್ವರ್ ನಿನ್ನ ಫೋನ್ ಎತ್ತಲ್ಲ ಅಂತಾರೆ ನನಗೆ. ನಾನು ಡೆಡಿಕೇಟೆಡ್ ಟೆಲಿಕಾಲಿಂಗ್ ಸೆಂಟರ್ ಇಟ್ಟಿದ್ದೀನಿ ಸರ್ ನನ್ನ ಕ್ಷೇತ್ರಕ್ಕೆ. 8 ಜನ ಕೆಲಸ ಮಾಡ್ತಾರೆ ಅದಕ್ಕೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಯಾವುದಕ್ಕಾದರೂ ಸ್ಪಂದಿಸ್ತೀವಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ 2 ಅವರ್ ಆಯಿತು. ಕೆರಿಯರ್ ಈಸ್ ಇಂಪಾರ್ಟೆಂಟ್ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಇವತ್ತಿಗೂ ಫೋನ್ ಇಟ್ಟಿಲ್ಲ, ಅದಕ್ಕೆ ಅವ್ರು CM ಆಗಿರೋದು, ಬರೆದಿಟ್ಕೋಬೇಕು. ಫೋನೇ ಇಟ್ಟಿದ್ದಿದ್ರೆ ದಿನಕ್ಕೆ 10 ಡಿಸ್ಟ್ರಾಕ್ಟಿಂಗ್ ಮೆಸೇಜಸ್ ಬರುತ್ತೆ. ಇಟ್ಟಿಲ್ಲ ಸರ್ ಇವತ್ತು. ದಿನಕ್ಕೆ 1-2 ಕಾಲ್ ಮಾತಾಡೋದವರು. ದ ಸ್ಟೇಟ್ CM. ನಾನು ಫ್ಯಾಕ್ಟ್ ಮಾತಾಡ್ತಿದ್ದೀನಿ. ನಮ್ಮ ಸಾಹೇಬ್ರು ನನಗೆ ದೊಡ್ಡ ಇನ್ಸ್ಪಿರೇಷನ್ನು. ಹೆಂಗೆ ಸ್ಟೇಟ್ ನಡೆಸ್ತಾರೆ, ಏನು ಇಶ್ಯೂ ಇದ್ರು ಆಫೀಸರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಡಿಸಿಷನ್ಸ್ ತೊಗೊತಾರೆ, ಇಡಲ್ಲ ಫೋನು. ಆಂಧ್ರ ಪ್ರದೇಶ್ CM ರೇವಂತ್ ರೆಡ್ಡಿ ಅವ್ರು ಹೇಳಿದ್ರು, ಅವ್ರು ಫೋನೇ ಇಟ್ಟಿಲ್ಲ, ಅದಕ್ಕೆ 54 CM ಆದರು. ಡಿಸ್ಟ್ರಾಕ್ಷನ್ಸ್ ಇಲ್ಲ. ನಮ್ಮ ಹುಡುಗರು ನೋಡಬೇಕು ಏನು ಬಿಸಿನೋ ಫೋನಲ್ಲಿ. ಟೆಕ್ಸ್ಟ್ ಗುಡ್ ಮಾರ್ನಿಂಗ್, ಹಾಯ್, ಹೌ ಆರ್ ಯು, ಫೈನ್, ವಾಟ್ ಈಸ್ ದಿಸ್ ಸರ್. ಬಿಡಿ, ಒಳ್ಳೆಯದಾಗಲಿ. ಜಾಸ್ತಿ ಮಾತಾಡಿ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 40 ನಿಮಿಷ ಮೇಲೆ ಆಯಿತು ಅನಿಸುತ್ತೆ. ಷಡಕ್ಷರಿ ಸರ್, ನಿಮ್ಮ ಕೆಲಸದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಒಳ್ಳೇದು ಯಾರು ಮಾಡಿದ್ರು, ಅದು BJP ಅವ್ರು ಮಾಡಿದ್ರು, JDS ಅವ್ರು ಮಾಡಿದ್ರು, ಕಾಂಗ್ರೆಸ್ ಅವ್ರು ಮಾಡಿದ್ರು, ಸರ್ಕಾರಿ ನೌಕರರು ಅದನ್ನು ಅಭಿನಂದಿಸಿ ಅಂತ ಕೇಳ್ಕೊತೀನಿ. ಸೊ ಈಗ ನಮ್ಮ ಸರ್ಕಾರ ತುಂಬ ಒಳ್ಳೇದು ಮಾಡಿದೆ, ನಮಗೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಒಂದು 3-4 ನೀವು ಇಟ್ಟಿರೋ ಡಿಮ್ಯಾಂಡ್ಸ್ ಎಲ್ಲ ಕೇಳಿದ್ದೀನಿ ನಾನು. ನಿಮ್ಮದೇನು ಡಿಮ್ಯಾಂಡ್ಸ್ ಇದೆ ನಾನು ಈ ಸಲ ಅಸೆಂಬ್ಲಿಯಲ್ಲಿ ನಾನು ಅದನ್ನು ರೈಸ್ ಮಾಡ್ತಿರ್ತೀನಿ. ನಿಮ್ಮ ಪರವಾಗಿ ನಾನು ನಿಂತ್ಕೊತೀನಿ. ಇನ್ನೊಂದು ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಸರ್ಕಾರಿ ನೌಕರರ ಬಗ್ಗೆ ನಾನು ಹೇಳಬೇಕು. ನನ್ನ ಕ್ಷೇತ್ರದ ಸರ್ಕಾರಿ ನೌಕರರನ್ನ ನನಗೆ ಅರ್ಥ ಆಗಿದ್ದೇನೆಂದರೆ, ನಾವು ಅವ್ರಿಗೆ ಗೌರವ ಕೊಟ್ಟರೆ ಅವ್ರು ನಮಗೆ ಕೊಡ್ತಾರೆ ಅಂತ. ನನ್ನ ಕ್ಷೇತ್ರದ ಸರ್ಕಾರಿ ನೌಕರರು ಐ ಆಮ್ ವೆರಿ ಹಂಬಲ್. ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ವಿ, ಅವರು ಅಷ್ಟೇ ಸ್ಪಂದಿಸ್ತಾ ಇದ್ದಾರೆ. ಸೊ ಒಂದು ಪೊಲಿಟಿಷಿಯನ್ ನಮ್ಮ ಕಡೆಯಿಂದ ನಮಸ್ಕಾರ ಅಂತ ಬಂದರೆ ನೀವು ನಮಸ್ಕಾರ ಹಾಕೇ ಆಗ್ತೀರಾ ಅಂತ ನನ್ನ ನಂಬಿಕೆ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್.